ಸಾಕು ಅದೇ ತಗೊಂಡು ಇದನ್ನ ಹೇಳ್ಕೊಳ್ಳಿ. ಇಷ್ಟು ಬಂದು ಸಾಕು. ಕಟ್ ಮಾಡಿ ಇದು ಮಾಡಲಾ ನೆನ್ನೆ ಬ್ಯಾಂಕ್ ಮಾತಾಡ್ತಿದ್ವಲ್ವಾ, ಇವತ್ತು ಆ್ಯಕ್ಚುಲಿ ಬ್ಯಾಂಕ್ಗಳ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಎಕನಾಮಿಕ್ಸ್ ಬಗ್ಗೆ ಮಾತನಾಡಿ ಆಮೇಲೆ ಬ್ಯಾಂಕ್ಗಳ ಬಗ್ಗೆ ಮಾತನಾಡಬೇಕು. ಇದು ಫೌಂಡೇಶನ್. ಟ್ರೈನಿಂಗ್ ಕೊಟ್ಟು ಫೀಲ್ಡ್ ಕರ್ಕೊಂಡು ಮೊದಲೆಲ್ಲ ನಮಗೆ ಆಗಿರ್ತಿಲ್ಲ. ಯುದ್ಧಕ್ಕೆ ತಗೊಂಡೋಗಿ ಬಿಟ್ಟು ಏನು ಗೊತ್ತಿಲ್ಲ, ಯುದ್ಧಕ್ಕೆ ಬಿಟ್ಟು ಆಮೇಲೆ ಏನೇನು ಪ್ರಾಬ್ಲಮ್ ಆಯಿತು ಅಂತೇಳಿ ಅವನಿಗೆ ಅದಂತಿದ್ದದು. ಅಕಸ್ಮಾತ್ ಅವನಿಗೆ ಗೊತ್ತಿಲ್ಲದೆ ಹೋದ್ರೆ ಹೋದಂಗೆ. ಟೀಚರ್ ಪೋಸ್ಟ್ ಎಲ್ಲ ಹಾಗೆ, ವಿತೌಟ್ ಟ್ರೈನಿಂಗು ಟೀಚರ್ ತಗೊಳ್ಳೋದು, ಅಪಾಯಿಂಟ್ಮೆಂಟ್ ಮಾಡೋದು, ಆಮೇಲೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಹೋಗೋದು, ನೀವು ಈ ಥರ ಪಾಠ ಮಾಡಬೇಕು. ಸೊ ಹಾಗಾಗಿ ಈಗಲೂ ಕೆಲವು ಸೆಕ್ಟರ್ನಲ್ಲಿ ಕೆಲವು ಕ್ಷೇತ್ರಗಳ ಹಾಗೆ ಇದೆ. ಒಂದು ವಿದ್ಯಾರ್ಥಿಯ ಮೇಲೆ ತಗೊಂಡ್ಬಿಡ್ತಾರೆ. IAS ಹಾಗೆ ಅಲ್ಲ ನೋಡಿ, IASನವ್ರಿಗೆ ವಿತೌಟ್ ಟ್ರೈನಿಂಗ್ ಅಪಾಯಿಂಟ್ಮೆಂಟ್ ಮಾಡಿಬಿಡ್ತಾರೆ. ಟ್ರೈನಿಂಗ್ ಇಲ್ಲ ಅವರಿಗೆ, ಆಮೇಲೆ 2 years ಟ್ರೈನಿಂಗ್ ಕೊಡ್ತಾರೆ. ಯಾವ ಒಂದು ಎಕ್ಸಾಮ್ ಮಾಡ್ತಾರೆ, ಎಕ್ಸಾಮ್ ಇಟ್ ಈಸ್ ನಾಟ್ IAS ಟ್ರೈನಿಂಗ್. ಅವ್ರ ನಾಲೆಡ್ಜ್ಗೆ ಎಕ್ಸಾಮ್ ಮಾಡ್ತಾರೆ. ಅವ್ರ ಉದ್ದೇಶ ಏನು ಅಂದರೆ ನಾವು ಕೊಡೋಂಥ ಟ್ರೈನಿಂಗ್ನ ಈ ಲೆವೆಲ್ ನಾಲೆಡ್ಜ್ನವರು ತಡ್ಕೋತಾರ ಅಂತ ಎಕ್ಸಾಮ್ ಮಾಡೋದು. ನೋಡಿ ಹೇಗಿದೆ. ಈಗ ನಿಮ್ಮನ್ನು ಅಷ್ಟೇ ನೇಮಕಾತಿ ಮಾಡಿಬಿಡ್ತಾರೆ. ನಿಮಗೆ ನೇಮಕಾತಿ ಆದೇಶ ಕೊಟ್ರಲ್ಲ, ಯಾಕೆ ಕೊಟ್ಟರು? ಇಲ್ಲಿ ನೀವು ಓಡಿದ್ರಿ, ನೆಗೆದ್ರಿ, ನಿಮ್ಮ ಹೈಟ್ ಗೊತ್ತಾಯಿತು, ವೆಯ್ಟ್ ಗೊತ್ತಾಯಿತು, ಅದರಲ್ಲೇ ನಿಮಗೆ ನೇಮಕಾತಿ ಕೊಟ್ಬಿಟ್ರು. ನಿಮ್ಮನ್ನು ಸೈನ್ಯಕ್ಕೆ ಮಾಡಿದ್ದೀವಿ ಅಂತ ಏನು ಬೆಳಿಗ್ಗೆನೆ ನಿಮಗೆ ಗನ್ ಕೊಟ್ಬಿಟ್ರಾ ಹೋಗಿ ಫೀಲ್ಡ್ಗೆ ಅಂತ? ಇಲ್ಲ. ನಾವು ಕೊಡೋ ಟ್ರೈನಿಂಗ್ನ ಇವನು ತಡ್ಕೋತಾನೆ ಅನ್ನೋದು ಒಂದು ಪರೀಕ್ಷೆ ಮಾಡಿದ್ರು ಅಷ್ಟೇ. ಆ ಪರೀಕ್ಷೆನಲ್ಲಿ ಪಾಸ್ ಆದರೆ ನೇಮಕಾತಿ ಮಾಡಿದ್ರು. ನೇಮಕಾತಿ ನಂತರ ನಿಮಗೆ ತರಬೇತಿ ಕೊಟ್ಟರು. ತರಬೇತಿ ಕೊಟ್ಟ ಮೇಲೆ ನಿಮ್ಮ ನಾಲೆಡ್ಜನ್ನು, ನಿಮ್ಮ ಶಕ್ತಿಯನ್ನು, ನಿಮ್ಮ ಪೌರುಷವನ್ನು, ನಿಮ್ಮ ತರಬೇತಿಯನ್ನು ಫೀಲ್ಡಲ್ಲಿ ಬಳಸೋದು. ಇಟ್ ಈಸ್ ಕಾಲ್ಡ್ ಸರ್ವಿಸ್. ಅದು ಸರ್ವಿಸ್ ಏನಾಗಿರುತ್ತೆ, ಬೇರೆ ಬೇರೆ ಥರ ಇರುತ್ತೆ. ಉಗ್ರರು ನುಗ್ಗಿದ್ರು, ಬಾರ್ಡರ್ ನಿಂತ್ಕೊಂಡು ಶೂಟ್ ಮಾಡಬೇಕು. ಕಾಶ್ಮೀರದಲ್ಲಿ ಕಲ್ಲು ಹೊಡೆದ್ರು, ಪಬ್ಲಿಕ್ಸ್, ನೀವು ಹೋಗಿ ಕಾಯಬೇಕು.
ಪಶ್ಚಿಮ ಬಂಗಾಳದಲ್ಲಿ ನದಿ ತುಂಬಿ ಹರಿದು ಪ್ರವಾಹ ಬಂದ್ಬಿಡ್ತು, ರಕ್ಷಣೆ ಮಾಡಬೇಕು. ಗುಡ್ಡ ಕುಸಿತ ಆಯ್ತು, ಮಳೆ ಜೋರು ಬರ್ತಾ ಇದೆ, ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಅಯ್ಯೋ ಚಂಡಿ ನೆಂದೋಗುತ್ತೆ, ನನಗೆ ಸೀನಾಗುತ್ತೆ, ನನಗೆ ಮೈ ನೋ, ಅದಕ್ಕೆ ನಿಮ್ಗೆ ತರಬೇತಿ ಕೊಟ್ಟಿರೋದು. ಅದಕ್ಕೆ ಸೈನಿಕನಿಗೆ ಸೆಲ್ಯೂಟ್ ಯಾಕೆ ಮಾಡ್ತಾರೆ? ಸಾವು ಅವನ ಮುಂದೆ ಇರುತ್ತೆ, ಪ್ರತಿ ಎವರಿ ಮಿನಿಟ್ ಅಂಡ್ ಎವರಿ ಡೇ ಅಂಡ್ ಎವರಿ ಮಿನಿಟ್ ಅವನ ಮುಂದೆ ಇರುತ್ತೆ ಸಾವು. ಈಗ ನಿಮ್ಗೆ ಯಾವಾಗಲೂ ನೀವು ಹಿಂದೆ ತೆಗೆಯೇ ಇಲ್ವಲ್ಲ ಕಾಲನ್ನ, ಅದೆಲ್ಲ ಹೆಂಗೆ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನನಗೆ, ನಾನು ಯಾರ್ಯಾರು ಕೇಳಿ ತಿಳ್ಕೊಂಡಿರೋದು ಅವರಲ್ಲಿ. ನೀವು ಮುಂದೆ ಇಟ್ಟ ಮೇಲೆ ನೀವು ಶೂಟ್ ಮಾಡ್ಕೊಂಡು ಒಯ್ತಾ ಇರಬೇಕು ಅಷ್ಟೇ. ನೀವು ನಾನು ಹಿಂದೆ ಹೊಡಿತಿದ್ದಾನೆ ತಪ್ಪಿಸ್ಕೋಬೇಕು, ನನ್ನ ಪ್ರಾಣ ಹೋಗ್ಬಿಡುತ್ತೆ ಅಂತ ಹಿಂದೆ ಹೋಗಂಗಿಲ್ಲ ನೀವು. ಹಾಗಾಗಿ ಸೈನಿಕ ಪ್ರತಿದಿನ ಸಾವನ್ನ ನೋಡ್ತಾನೆ ಇರ್ತಾನೆ, ಪ್ರತಿ ಕ್ಷಣ ನೋಡ್ತಿರ್ತಾನೆ, ಯಾವಾಗ ಏನು ಅಂತ ಗೊತ್ತಿರೋದಿಲ್ಲ, ಮತ್ತೆ ಸ್ವಲ್ಪ ಟೈಮ್ ಮಾಡಂಗಿಲ್ಲ. ನಾವು ತಿಂಡಿ ತಿನ್ಕೊಂಡ್ಬರ್ತೀನಿ ತಡೆ ಅಂತ ಹೇಳ್ತೀವಿ, ಅಲ್ಲಿ ಅವನು ಎಲ್ಲ ಬ್ಯಾಗ್ ತುಂಬಿಟ್ಟು ಡಗಡಗ ಅನಿಸ್ತಿರ್ತಾನೆ, ನೀನು ಒಂದು ನಿಮಿಷ ನಿಲ್ಸಪ್ಪ ಇನ್ನೂ ನೋಡಾಗಿಲ್ಲ ಅನ್ನೋದು ಅಂತ ಹೇಳಂಗಿಲ್ಲ. ಎಲ್ಲಿ ಟೈಮ್ ಇದೆ ನಿಮಗೆ? ಅದಕ್ಕೆ ನೋ ಟೈಮ್. ಯಾಕೆ ಮತ್ತೆ ನಿಮ್ಮನ್ನ ಟೈಮನ್ನ ಪ್ರೀಸಿಯಸ್ ಅಂತ ಕರೀತಾರೆ ನಿಮ್ಮಲ್ಲಿ. ಸುಮ್ಮನೆ ಟ್ರೈನಿಂಗ್ ಇದ್ರ ಅರ್ಥ ಅಲ್ಲ, ಹೆಂಗೆ ಹೇಳಿದಾರೆ ಏನೋ, ಯಾವ ಆಫೀಸರು ಯಾವ ಥರ ಮಾಡಿದಾನೆ ಗೊತ್ತಿಲ್ಲ, ನಮ್ಮ ಹತ್ರ ಕೈಗೆ ಸಿಕ್ಕಿದ್ರೆ ಅರ್ಧ ಇರ್ತೀವಿ ಅವ್ರನ್ನ. ನಿಮಗೆ ಗನ್ನು ಇಟ್ಕೊಂಡ್ಬಿಟ್ಟಿದ್ದೀರಾ, ಒಳಗಡೆ ಇರೋದೇ 4 ಬುಲೆಟು, 5 ಜನ ಉಗ್ರರು ಅವ್ರೆ, ನಿಮಗೆ ಗೊತ್ತು ನಾನು 4 ಜನ ಕೊಂದ್ರು 5 ಜನ ನನ್ ಕೊಲ್ತಾನೆ ಅಂತ. ಕಾಲು ಮುರಿದಿದೆ, ನಥಿಂಗ್ ಇಂಪಾರ್ಟೆಂಟ್. ಅಲ್ಲಿ ಇಂಪಾರ್ಟೆಂಟ್ ಅಲ್ಲ ಕಾಲು ಮುರಿದಿರೋದು. ಈಗ ನೀವು ಶೂಟ್ ಮಾಡಲೇಬೇಕು 4, ಅದರಲ್ಲೂ ಒಂದರಲ್ಲಿ 2 ಶೂಟ್ ಮಾಡಬೇಕಾಗಿದೆ. ನೀವು ಏನಕ್ಕೆ? ನೀವು ಉಳ್ಕೊಳಕ್ಕಲ್ಲ, ಗೆಲ್ಲಕ್ಕೆ. ಅಲ್ಲಿ ಆ ವಿಚಾರ ಬರೋದೇ ಇಲ್ಲ. ನಾನು ಉಳ್ಕೊಂಡ್ರೆ ಸಾಕಪ್ಪ ಅಂದ್ರೆ, ಹಾಗಾದ್ರೆ ನೀವು ಸೈನ್ಯದಲ್ಲಿ ಇರೋದಿಲ್ಲ. ನಾನು ಉಳ್ಕೊಂಡ್ರೆ ಸಾಕಪ್ಪ ಅಂದ್ರೆ ನೋ, ಒಟ್ಟಾರೆ ನಾನು ಗೆಲ್ಬೇಕು ಅಷ್ಟೇ. ನನ್ನ ದೇಶದೊಳಗಡೆ ನುಗ್ಗಬಾರ್ದು ಅವನು. ನಾನು ಉಳ್ಕೊಂಡ್ರೆ ಸಾಕು ಅಂತ ಹೇಳಿದ್ರೆ ನೀವು ಸೈನಿಕರು ಅಲ್ಲೇ ಅಲ್ಲ. ನಿಮಗೆ ಕೊಟ್ಟರೆ ಡ್ಯೂಟಿ ಏನು? ಬಾರ್ಡರ್ ದಾಟಬಾರ್ದು. ಇಟ್ ಈಸ್ ದ ಡ್ಯೂಟಿ, ಅದು ಕರ್ತವ್ಯ. ಯಾಕೆ ಮತ್ತೆ ಚೈನಾದಲ್ಲಿ ಒಂದು ಬಾರ್ಡರ್ ಅಲ್ಲಿ ಗಲಾಟೆ ಆದಾಗ ಒಬ್ರಿಗೆ ಆಡಲ್ ಹೊಡೆದ್ರು ಇವನು ಹೊಡೆದು ಕೈ ಸ್ಟಾರ್ಟ್ ಆಗ್ಬಿಡ್ತು, ಅಲ್ಲಿ ಏನು ಮೆಟೀರಿಯಲ್ಸ್ ತಗೊಳಂಗಿಲ್ಲ ಅಲ್ಲ. ಯಾಕೆ ಮತ್ತೆ ಹೊಡಿಲಿ? ಫಸ್ಟ್ ಹೊಡೆದ್ರು ಮತ್ತೆ ನಮ್ಮವರು ಸಲ ನನ್ನ ಡ್ಯೂಟಿ ನಾ ಮಾಡಬೇಕು, ನಾನು ಅದನ್ನು ಬಿಡಂಗಿಲ್ಲ ಅದನ್ನ. ಅದಕ್ಕೆ ನಮಗೆ ಸೈನಿಕರಿಗೆ ಅರ್ಥ ಯಾರ್ಯಾರಿಗೆ ಎಷ್ಟೆಷ್ಟು ಗೊತ್ತಿದೆಯೋ ದೇವ್ರಿಗೊಬ್ಬನಿಗೆ ಗೊತ್ತು, ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ. ಹಂಗೆಲ್ಲ ಅದ್ರ ಬಗ್ಗೆ ಓದ್ಕೋಬೇಕು, ತಿಳ್ಕೋಬೇಕು, ಚಿಂತೆ ಮಾಡಬೇಕು. ಯಾಕೆ ಇದೆಲ್ಲ ಅಂತ ಸಾಮಾನ್ಯ ಜನಕ್ಕಿಂತ ಅವರು ವ್ಯತಿರಿಕ್ತವಾಗಿರ್ತಾರೆ ಅಥವಾ ಭಿನ್ನವಾಗಿರ್ತಾರೆ. ಎಂಟೈರ್ಲಿ ಡಿಫ್ರೆಂಟ್. ಸೊ ಕಂಪೇರ್ ಟು ಅದರ್ ಡ್ಯೂಟೀಸ್, ಬೇರೆ ಕರ್ತವ್ಯ. ಅದಕ್ಕೆ AS ಎಕ್ಸಾಮ್ ಪಾಸ್ ಆಯಿತು. ಎಕ್ಸಾಮ್ ಪಾಸ್ ಆದ ತಕ್ಷಣ ಹೋಗಪ್ಪ ನೀನು DC ಆಗಿ ಅಂತ ಹೇಳಿದ್ರೆ, ನಿಂಗೆ ಪೋಸ್ಟಿಂಗ್ಸ್ ಕೊಟ್ಟಿದ್ದೀನಿ, ಹೋಗು ಕೊಡಗು ಜಿಲ್ಲೆನಲ್ಲಿ DC ಆಗಿ ಕೆಲಸ ಮಾಡ್ಬೋದು ಅಂತೇಳಿ. ನೋ, ಅವ್ರನ್ನ 2 ಇಯರ್ಸ್ ಚೆನ್ನಾಗಿ ಅರೀತಾರೆ, ಎಂಥ ಟ್ರೈನಿಂಗ್ ನಡೆಯುತ್ತೆ ಅವ್ರಿಗೆ. ಅದಕ್ಕೆ ASನವರು ಭ್ರಷ್ಟಾಚಾರಿಗಳಾಗೋದಿಲ್ಲ, ಎಲ್ಲೋ ಒಬ್ರು ಇಬ್ರು ಆಗ್ತಾರೆ. ಅವ್ರು ಯಾರು? ಆ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ತುಂಬಾ ಅಪ್ರಿಷಿಯೇಷನ್ ಮಾಡಬೇಕು. ಅವ್ರು ಕೇಳೋರು ಎಷ್ಟೋ ಸತಿ ನನಗೆ ಗೊತ್ತಾದಾಗ ಕೇಳಿದ್ದಾರೆ, ಯಾವುದೋ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಹೋದಾಗ, ಏಯ್ ಬರಲಿ ನಿನ್ KS AS ಸರ್ KS ಗ್ರೇಡ್, ಅದಕ್ಕೆ ನೀನು ಹಿಂಗಾಡೋದು ಅಂದ್ರೆ ಅವ್ರಿಗೆ ಅಷ್ಟೇ ತರಬೇತಿ, KSನವ್ರಿಗೆ ಅಷ್ಟೇ ಎಕ್ಸಾಮ್ ಆಗಿರೋದು ಅಷ್ಟೇ. ಅದರಿಂದ ಅವರು ಏನ್ ಮಾಡಬಾರ್ದು, ಅದನ್ನ ಏನ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಅಂತ. AS ತರಬೇತಿ ಸರಿಯಾಗಾದವ್ರನ್ನ ನೋಡಿ ಅವರು ಬಹಳ ಲೆಕ್ಕಾಚಾರ ಮಾಡೋದವರು. ಎಲ್ಲ ಒಬ್ರು ಇಬ್ರು ಪ್ರತಿಷ್ಠೆಗೋಸ್ಕರ ಸ್ವಲ್ಪ ಅವರು ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು. ಈಗ AS ಅಲ್ಲಿ ನೀವು ನೋಡಿ, ಈಗ ಒಂದು ಸ್ಟೇಟ್ ಆಫೀಸರ್ನ ನೋಡಿ, ಒಬ್ಬ ಸ್ಟೇಟ್ ಆಫೀಸರ್ ಏನಾಗಿರ್ತಾನೆ ಅಂದ್ರೆ ಅವನಿಗೆ ಬ್ಯಾಕ್ ಗ್ರೌಂಡ್ ಇರುತ್ತೆ. ಸ್ಟೇಟ್ ಆಫೀಸರ್ಗೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್, ಲ್ಯಾಂಡ್ ಬ್ಯಾಕ್ ಗ್ರೌಂಡ್, ಇನ್ಫ್ಲೂಯೆನ್ಸ್ ಬ್ಯಾಕ್ ಗ್ರೌಂಡ್, ಇದೆಲ್ಲ ಇರುತ್ತೆ.
ಆಮೇಲೆ ಗುಡ್ ವಿಲ್ ಬ್ಯಾಕ್ಗ್ರೌಂಡ್ ಇದೆಲ್ಲ ಇರುತ್ತೆ. IAS ಮಾಡಿದವರು ನೋಡಿ, IAS ಮಾಡಿದವ್ರಿಗೆ ಯಾವುದು ಇರೋದಿಲ್ಲ, ಇರುತ್ತೆ 1 or 2 ಮ್ಯಾನ್. ನೋಡಿ ನೀವು IAS IPS ಮಾಡಿದಂಥವ್ರನ್ನ ಅವ್ರನ್ನೆಲ್ಲ ನೋಡಿ, ಅವರೆಲ್ಲ ಏನು ಹೇಳ್ತಿರ್ತಾರೆ ಅಂದರೆ ನಾನು ಇಷ್ಟು ಕಷ್ಟಪಟ್ಟು ಓದಿದೆ, ನಾನು ಅಲ್ಲಿದ್ದೆ, ಹೋಟೆಲಿದ್ದೆ, ಮತ್ತೆ ಏನು ಓದಿದ್ದೀಯ ಅಂದ್ರೆ ಅವ್ರೇನು ತುಂಬ ದೊಡ್ಡ PhD ಎಲ್ಲ ಓದಿರೋದಿಲ್ಲ. ಅವರು BSc ನರ್ಸಿಂಗ್ ಓದಿದ್ದೆ, BA ಓದಿದ್ದೆ, ನಾನು ಇಂಜಿನಿಯರಿಂಗ್ ಅಲ್ಲಿ 2nd ಕ್ಲಾಸ್ ಇದ್ದೆ. ಆಮೇಲೆ ಅವ್ರ ಬ್ಯಾಕ್ ಗ್ರೌಂಡ್ ಏನಿರುತ್ತೆ ಅಂದ್ರೆ ಎಲ್ಲಿಂದ ಬಂದಿದ್ದೆ, ನಾನು IIT ಇಂದ ಬಂದಿದ್ದೆ, NDA ಇಂದ ಬಂದಿದ್ದೆ ಅಂತ ಹೇಳ್ತಾರೆ. IIT ಇಂದ ಬಂದಿದ್ದೆ ಅಂದ್ರೆ IIT ಹೋಗೋದು ತಮಾಷೆ ಕೆಲಸ ಅಲ್ಲ. ರಿಯಲ್ ನಾಲೆಡ್ಜ್ ಇಸ್ ಇಂಡಿಕೇಟೆಡ್ ಟು ದಿ IIT. ನಮಗೆ ರಿಯಲ್ ನಾಲೆಡ್ಜ್ ಇದ್ರೆ ಮಾತ್ರ ಇಂಡಿಕೇಟ್ ಮಾಡಕ್ ಸಾಧ್ಯ. IITನ ಸುಮ್ಮನೆ NDA ಎಕ್ಸಾಮ್ ಪಾಸ್ ಮಾಡೋಕ್ಕಾಗುತ್ತಾ? ಎಷ್ಟೋ ಮಕ್ಕಳಿಗೆ PUC ಅವ್ರಿಗೆ ಹೋಗಿ ಕೇಳಿ ವಾಟ್ ಇಸ್ ದ ಮೀನಿಂಗ್ ಆಫ್ NDA ಅಂತ. NDA ಅಂದ್ರೆ ಏನೋ ಗೊತ್ತಿರೋದಿಲ್ಲ ಅವ್ರಿಗೆ. ಕಾರಣ ಏನು? ಬೇಸಿಕಲಿ ಅವ್ರಿಗೆ NDA ಏನು ಅಂತ ಗೊತ್ತಿರೋದಿಲ್ಲ. PUC ಆಯಿತು BSc ಸೇರು, PUC ಆಯಿತು CET ತಗೋ, PUC ಆಯಿತು ನೀಟ್ ಬರಿ. ಆದರೆ ಓಕೆ, ಆ ನೀಟಲ್ಲಿ ಏನು ವಿಂಗ್ಸ್ ಇದೆ ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಏನಾಗಿದೆ, CET ಆಯ್ತಾ ಕನ್ಸಿಡರ್ ಮಾಡ್ತಾರೆ. ಕಂಪ್ಯೂಟರ್ ಸೈನ್ಸ್ ಬೇಕು, ಯಾಕೆಂದ್ರೆ ಕಂಪ್ಯೂಟರ್ ಸೈನ್ಸ್ ಒಪ್ಕೊಂಡಿದೆ. ಈಗ ಎಲ್ಲ ಕಡೆ ಸಂಬಳ ಸಿಗುತ್ತೆ, ಏನೋ ಒಟ್ಟಾರೆ ಕೆಲಸ ಮಾಡಿದ್ರೆ BSc ಇಂಜಿನಿಯರಿಂಗಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲೋ ಒಂದು ಕಡೆ ಒಂದು ಕಂಪ್ನಿಯಲ್ಲಿ ಒಂದು ಕೆಲಸ ಸಿಗುತ್ತೆ. AC ರೂಮಲ್ಲಿ ಕೂತ್ಕೊಂಡು ಒಂದು 50,000 60,000 ಸಂಬಳ ತಗೊಂಡು ಜೀವನ ಮಾಡುವ ಅಂತೇಳಿ ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅದರಿಂದ ತರಬೇತಿ ಬಹಳ ಮುಖ್ಯ. ಈ ಸಬ್ಜೆಕ್ಟ್ ಅಲ್ಲಿ ಹಾಗೆ ಎಕನಾಮಿಕ್ಸ್ ಅಲ್ಲಿ ನಾವು ಫಸ್ಟ್ ಎಕನಾಮಿಕ್ಸ್ ಬಗ್ಗೆ ಮಾತನಾಡಿ ಆಮೇಲೆ ಉಳಿದದ್ದೆಲ್ಲ ಹೇಳಿದ್ರೆ ನಿಮಗೆ. ನಿನ್ನೆ ನಾವು ಬ್ಯಾಂಕ್ ಬಗ್ಗೆ ಮಾತಾಡಿದ್ವಿ, ಯಾಕೆ ಅಂದರೆ ಆ ಬ್ಯಾಂಕ್ಗಳ ವಿಚಾರ ಬೇಕಿತ್ತಲ್ಲ, ಅದಕ್ಕೋಸ್ಕರ. ಸೊ ಇವತ್ತು ನಾವು ಈಗ ಏನು ಮಾಡುವ ಅಂದರೆ ಭಾಳ ಇಂಪಾರ್ಟೆಂಟ್ ಆಗಿ ಈ ಎಕನಾಮಿಕ್ಸ್ ಬಗ್ಗೆ ಮಾತನಾಡ್ಬಿಡುವ. ಇದು ಏನು ಎಕನಾಮಿಕ್ಸ್ ಅಂತಂದರೆ, ಮತ್ತೆ ಇದಕ್ಕೆ ಡೆಫಿನೇಷನ್ಗಳಿದ್ದಾವೆ ಎಕನಾಮಿಕ್ಸ್ ಬಗ್ಗೆ. ಆಮೇಲೆ ಆ ಎಕನಾಮಿಕ್ಸ್ ಡೆಫಿನೇಷನ್ ಮತ್ತೆ ನಮ್ಮ ಇಂಡಿಯನ್ ಎಕನಾಮಿಸ್ಟರ್ಸ್ ಇದ್ದಾರೆ, ಅರ್ಥಶಾಸ್ತ್ರಜ್ಞರು ಅಂತ ಕರೀತಾರೆ. ಹೇಗೆ ನಾವು ಇತಿಹಾಸದ ತಜ್ಞರು, ಮತ್ತೆ ಭೂಗೋಳಶಾಸ್ತ್ರದ ತಜ್ಞರು, ವಾಯುಶಾಸ್ತ್ರದ ತಜ್ಞರು ಅಂತೇಳಿ, ಪ್ರಾಣಿಶಾಸ್ತ್ರದ ತಜ್ಞರು ಅಂದ್ರೆ ಪ್ರಾಣಿಗಳ ಬಗ್ಗೆ ಹೆಚ್ಚು ಅಧ್ಯಯನ ಮಾಡೋದನ್ನ ಪ್ರಾಣಿಶಾಸ್ತ್ರದ ತಜ್ಞರು ಅಂತ ಕರೀತಾರೆ. ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ಸಸ್ಯಶಾಸ್ತ್ರದ ತಜ್ಞರು ಅಂತ. ಈ ಕೃಷಿ ಬಗ್ಗೆ ಹೆಚ್ಚು ಅಧ್ಯಯನ ಮಾಡೋದನ್ನ ಕೃಷಿ ತಜ್ಞರು ಅಂತ. ಒಬ್ಬೊಬ್ಬ ರೈತನು ಕೃಷಿ ತಜ್ಞ, ಅದು ಬೇರೆ ವಿಚಾರ. ಪಾಪ ಅವನಿಗೆ ಬರೆಯಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ. ಈಗ ಬರುತ್ತೆ, ಇಂಟರ್ಪ್ರಿಟೇಷನ್ ಮಾಡಕ್ಕೆ ಬರೋದಿಲ್ಲ. ಓದ್ತಾರೆ, ಬರೀತಾರೆ, ಇಂಟರ್ಪ್ರಿಟೇಷನ್ ಇಲ್ಲ, ಪ್ರೆಸೆಂಟೇಷನ್ ಇಲ್ಲ. ಪ್ರೆಸೆಂಟೇಷನ್ ಮಾಡೋ ನಾಲೆಡ್ಜ್ ಬರಬೇಕು. ಅದಕ್ಕೆ ರೈತರಿಗೆ ತುಂಬ ತರಬೇತಿ ಕೊಡ್ತಾರೆ. ಅದೇ ಈ ಎಕನಾಮಿಕ್ಸ್ ವಿಚಾರ ಬಂದಾಗ ನಮಗೆ ಎಕನಾಮಿಕ್ಸ್ ಅಂತಕ್ಕಂಥದ್ದು ಒಂದು ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಹಿಂದೆ ಏನಾಗಿತ್ತು ಅಂದರೆ ತತ್ವಶಾಸ್ತ್ರದ ಒಳಗೆ ಸೇರ್ಕೊಂಡಿತ್ತು. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಫಿಲಾಸಫಿಯನ್ನು ಓದ್ಬಿಟ್ರೆ, ತತ್ವಶಾಸ್ತ್ರ ಅನ್ನೋ ಸಬ್ಜೆಕ್ಟನ್ನು ಓದ್ಬಿಟ್ರೆ ಎಲ್ಲ ಸಬ್ಜೆಕ್ಟು ಅದರೊಳಗೆ ಬರುತ್ತೆ. ಅದಕ್ಕೆ ಅದನ್ನು ತತ್ವಶಾಸ್ತ್ರವನ್ನ ಎಲ್ಲ ವಿಷಯಗಳ ತಾಯಿ ಅಂತ ಕರೀತಾರೆ, ಅಥವಾ ಗರ್ಭ ಅಂತ ಕರೀತಾರೆ. ಎಲ್ಲ ವಿಷಯಗಳು ಸಹ ಅದರೊಳಗಿಂದನೇ ಬರೋದು. ಯಾವುದರಿಂದ? ಈ ತತ್ವಶಾಸ್ತ್ರದಿಂದ ಬರುತ್ತೆ. ಫಿಲಾಸಫಿ ಅಂತ ಕರೀತಾರೆ. ಈ ಫಿಲಾಸಫಿಯಿಂದ ಹುಟ್ಟುವಂಥದ್ದೇ ಸಬ್ಜೆಕ್ಟ್ಗಳು. ಎಲ್ಲ ಸಬ್ಜೆಕ್ಟ್ಗಳು ಅಲ್ಲಿಂದ ಹುಟ್ಟುತ್ತೆ. ಒಂದೊಂದು ತುಣುಕುಗಳು, ಒಂದೊಂದು ರಂಬೆಗಳು ಅಷ್ಟೇ. ದೊಡ್ಡ ಬುಡ ಅದು, ಏನು ಬೇರೆ ಬಿಟ್ಟು ನಿಂತ್ಬಿಟ್ಟಿದೆ. ಅದು ಹೂ ಇಸ್ ದ ಫಿಲಾಸಫರ್ ಅಂತ ಕೇಳ್ತಾರೆ. ಅವನೇನು ಫಿಲಾಸಫರಾ? ಇಲ್ಲ. ಆಮೇಲೆ ಆಲ್ಮೋಸ್ಟ್ ಆಲ್ ಎಕ್ಸ್ಪರ್ಟ್ಸ್, ಆಲ್ ಇಂಟೆಲೆಕ್ಚುಯಲ್ ಮೈಂಡ್ಸ್ ನೋಡಿ, ಪ್ರತಿಯೊಬ್ಬ ವಿದ್ವಾಂಸ, ಆಲ್ ಥಿಂಕರ್ಸ್ ಪ್ರತಿಯೊಬ್ಬ ಚಿಂತಕ, ಆಲ್ ಸೋಸಿಯಾಲಜಿಸ್ಟ್ ಒಬ್ಬ ಸಮಾಜಶಾಸ್ತ್ರಜ್ಞ, ಆಲ್ ಎಕನಾಮಿಸ್ಟರ್ಸ್ ಪ್ರತಿಯೊಬ್ಬ ಅರ್ಥಶಾಸ್ತ್ರಜ್ಞ, ಅವರೆಲ್ಲರೂ ಏನಾಗಿರ್ತಾರೆ ಅಂದರೆ ಬಿಕಮ್ ಎ ಫಿಲಾಸಫರ್ಸ್. ಅವರು ತತ್ವಜ್ಞಾನಿಗಳಾಗಿರ್ತಾರೆ. ಒಬ್ಬ ಚಿಂತಕ ಚಿಂತನೆಯನ್ನು ಮಾಡ್ತಾನೆ ಅಂದರೆ ಅವನಿಗೆ ಸ್ವಲ್ಪ ತತ್ವಜ್ಞಾನದ ಟಚ್ಚು ಅಥವಾ ತತ್ವಜ್ಞಾನದ ವಿಚಾರಧಾರೆಗಳು ಗೊತ್ತಿರುತ್ತೆ. ಒಬ್ಬ ವಿಜ್ಞಾನಿ ಇದ್ದಾನೆ ಅಂದರೆ ಅವನಿಗೆ ತತ್ವಜ್ಞಾನದ ವಿಚಾರ ಗೊತ್ತಿರುತ್ತೆ. ಒಬ್ಬ ಅರ್ಥಶಾಸ್ತ್ರಜ್ಞ ಇದ್ದಾನೆ ಅಂದರೆ ಅವನಿಗೆ ತತ್ವಜ್ಞಾನದ ವಿಚಾರ ಗೊತ್ತಿರುತ್ತೆ. ಒಬ್ಬ ವಿದ್ವಾಂಸ ಇದ್ದಾನೆ ಅಂದರೆ ತತ್ವಶಾಸ್ತ್ರ ವಿಚಾರ ಗೊತ್ತಿರುತ್ತೆ. ಹಾಗಾಗಿ ಇವರೆಲ್ಲರೂ ಸಹ ತತ್ವಜ್ಞಾನಿಗಳೇ ಆಗಿರ್ತಾರೆ.
ಹಾಗಾಗಿ ನಾವು ಹಾಕ್ಬೋದು, ಅದನ್ನೇನು ಎರಡು ಮಾತಿಲ್ಲ. ಆದರೆ ನಮ್ಮ ಆಲೋಚನೆಯ ಕ್ರಮ, ನಮ್ಮ ಓದುವಿಕೆ, ಜ್ಞಾನದ ಆಳ ಇದೆಲ್ಲ ಇರಬೇಕು. ನೀವು ಸಹ ಒಬ್ಬ ತತ್ವಜ್ಞಾನಿ ಆಗ್ಬೋದು. ಹೇಗೆ ಅಂದರೆ ನಿಮ್ಮ ಜೀವನದಲ್ಲಿ ನಮ್ಮ ನಡವಳಿಕೆಗಳನ್ನು ಹೇಗೆ ಅಳವಡಿಸಿಕೊಳ್ಳುತ್ತೇವೆ ಅನ್ನೋದೇ ಮುಖ್ಯ. ಇದನ್ನೇ ಬಸವಣ್ಣವರು ಹೇಳ್ತಾರೆ, ನುಡಿದಂತೆ ನಡೆ. ಅಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅವರೆಲ್ಲ ಬಸವಣ್ಣ ಈಸ್ ಒನ್ ಆಫ್ ದ ಫಿಲಾಸಫರ್ಸ್. ಬಸವಣ್ಣವರು ಫಿಲಾಸಫರ್ಸ್. ಯಾಕೆ ಅವರು ತೋರಿಸಿದ್ರು ಅದನ್ನು ಅನುಷ್ಠಾನಗೊಳಿಸಿದ್ರು. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಮಾತಾಡ್ತೇವೆ, ಅನುಷ್ಠಾನ ಮಾಡೋದಿಲ್ಲ. ಅನುಷ್ಠಾನ ಮಾಡಬೇಕಾದ್ರೆ ತುಂಬ ಸಂಪನ್ಮೂಲ ಬೇಕು, ಎಲ್ಲ ರೀತಿ ಸಂಪನ್ಮೂಲ ಬೇಕು. ನಾಲೆಡ್ಜ್ ಬೇಕು, ಓದಬೇಕು, ಶ್ರಮ ಪಡಬೇಕು, ಕಷ್ಟಪಡಬೇಕು, ಸ್ಯಾಕ್ರಿಫೈ ಮಾಡಬೇಕು, ಎಲ್ಲ ಇದೆ. ಅನುಷ್ಠಾನ ಮಾಡಬೇಕು. ಈ ನಿಟ್ಟಿನಲ್ಲಿ ನೋಡಿದಾಗ ನಮಗೆ ಎಕನಾಮಿಕ್ಸ್ ಅಂದರೆ ಏನು? ಈ ಎಕನಾಮಿಕ್ಸ್ ಅಂತಕ್ಕಂಥ ಪದ ಗ್ರೀಕ್ ವರ್ಡ್. ಎಕನಾಮಿಕ್ಸ್ ನೋಡಿ, ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ. ಒಂದೇ ವ್ಯಾಖ್ಯಾನದಲ್ಲಿ ಆರ್ಥಿಕ ವಿವರಣೆ ಅಂತ ಇದರ ಅರ್ಥ. ಆರ್ಥಿಕ ವಿವರಣೆ, ಹಣಕಾಸಿನ ವಿವರಣೆ. ಏನಾದ್ರು ವಿವರಣೆ ಕೊಡ್ಬೋದು? ವಿವರಣೆ ಅಂತ ಪುಟ್ಗಟ್ಟಲೆ ಕೊಡೋದು ನೋಡಿ. ಎಷ್ಟು ನೆನ್ನೆ ಒಂದೇ ಒಂದು ಸೋಕಸ್ ನೋಟಿಸ್ ಕೊಟ್ಟಿದ್ರು ನಮ್ಮ ರಾಜ್ಯಪಾಲರು. ಮತ್ತು ಇದೆಲ್ಲ ಯಾಕೆ ಮಾತಾಡ್ತೀನಿ ಅಂದರೆ ನಾಲೆಡ್ಜ್ ಆಗಲಿ ಅಂತ. ಇವೆಲ್ಲ ಕಂಪ್ಯಾರಿಟಿವ್ ಸಬ್ಜೆಕ್ಟ್ ಅಂತ ಕರೀತಾರೆ. ಒಬ್ಬ ಅಧ್ಯಾಪಕ ಪಾಠ ಮಾಡುವಾಗ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಅದನ್ನು ಹೋಲಿಸಿಕೊಂಡು ಪಾಠ ಮಾಡಬೇಕು. ಆಗ ಅವನಿಗೆ ಇತರೆ ಸಬ್ಜೆಕ್ಟ್ಗಳು, ಇತರೆ ವಿಷಯಗಳು ಅವನ ಜೊತೆ ಬರ್ತವೆ. ನಮ್ಮ ರಾಜ್ಯಪಾಲರು ಯಾರು ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರಬೇಕು, ಗೋಹ್ಟೆ ಅವರು ರಾಜ್ಯಪಾಲರು, ಚಂದ್ರ ಗೋಹ್ಟೆ ಅವರು. ಯಾಕಂದ್ರೆ ಕೇಳಿರ್ತಾರೆ ಈಗಿನ ರಾಜ್ಯಪಾಲರು ಯಾರು. ನಮ್ಮ ರಾಜ್ಯಪಾಲರು ಒಂದು ಸೋಕಸ್ ನೋಟಿಸ್, ಇದೆಲ್ಲ ಲೀಗಲ್ ಪ್ರೊಸೆಸ್. ಈ ಸೋಕಸ್ ನೋಟಿಸ್ಗೆ ನಮ್ಮ ಸಚಿವ ಸಂಪುಟ ಒಂದು ಕ್ಯಾಬಿನೆಟ್ ಮಾಡ್ತಾರೆ. ಆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಯನ್ನು ಹೊರಗೆ ತೆಗೆದು ಮಾಡ್ತಾರೆ. ಆ ಕ್ಯಾಬಿನೆಟ್ನಲ್ಲಿ 94 ಪುಟಗಳ ವರದಿಯನ್ನು ಕೊಟ್ಟಿದೆ. ಅಷ್ಟು ವಿವರಣೆ ಕೊಟ್ಟಿದೆ. ನಾನು ಯಾಕೆ ಮಾತಾಡಿದೆ ಅಂದರೆ ವಿವರಣೆ, ಭೂಮಿಯ ಬಗ್ಗೆ ವಿವರಣೆ ಕೊಡ್ತಕ್ಕಂಥ ಸಬ್ಜೆಕ್ಟನ್ನು ಭೂಗೋಳಶಾಸ್ತ್ರ ಅಂತ ಕರೀತೀವಿ. ವಿವರಣೆ ಏನೆಲ್ಲ ಒಳಗೊಂಡಿರ್ಬೋದು, ಎಷ್ಟು ಪುಟಗಳನ್ನ ಒಳಗೊಂಡಿರ್ಬೋದು. ಇದು ವಿವರಣೆ, ಮಿತಿ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ. ಸಾನೆಟ್ ಅಂತ ಕರಿತೀವಿ, ಕೇಳಿರ್ಬೋದು. ಸಾನೆಟ್ ಅಂದರೆ ಬ್ರಿಟನ್ನಿನ ಒಬ್ಬ ಕವಿ ಇಡೀ ಸಾರಾಂಶವನ್ನ 14 ಲೈನ್ನಲ್ಲಿ ಬರೆದು ಬಿಡ್ತಾರೆ. ಅವನು ಬರೆಯದೇ ಹಿಂಗೆ, ಇದನ್ನ ಸಾನೆಟ್ ಅಂತ ಕರೀತೀವಿ ನೋಡಿ. ಎಷ್ಟು ಚೆನ್ನಾಗಿದೆ. ನಮ್ಮಲ್ಲೂ ಇದೆ, ನಮ್ಮಲ್ಲೂ ಅಂತ್ಯರೇನು ಕಡಿಮೆ ಇಲ್ಲ. ನಮ್ಮಲ್ಲಿ ನೋಡಿ, ಸರ್ವಜ್ಞ ಅಂತ ಹೆಸರು ಕೇಳಿರ್ಬೋದು. ಅವ್ರ ಬಗ್ಗೆ ಮಾತನಾಡಬೇಕು. ಮೂರನೇ ಲೈನಲ್ಲಿ ಮುಗಿಸ್ಕೊಡ್ತಾರೆ. ತ್ರಿಪದಿ ಅಂತ ಕರಿತೀವಿ. ಮೂರನೇ ಲೈನ್ ಎಷ್ಟು ಚೆನ್ನಾಗಿದೆ ನೋಡಿ. ಸಾಲವನ್ನು ಕೊಂಬಾಗ ಆಲೋಗರುಂಡಂತೆ. ಸಾಲವನ್ನು ಕೊಂಬಾಗ ಆಲೋಗರುಂಡಂತೆ, ಸಾಲಿಗನು ಬಂದು ಎಳೆವಾಗ ಕಿಬ್ಬರಿಯ ಕೀಲು ಮುರಿದಂತೆ ಸರ್ವಜ್ಞ. ಇದರಲ್ಲಿ ಒಂದು ಪುಸ್ತಕದ ವಿಚಾರ ಇದೆ. ಸಾಲವನ್ನು ಕೊಂಬಾಗ ಅಂದ್ರೆ ಒಬ್ಬನಿಗೆ ತುಂಬಾ ನೆಸಿಟಿ ಇದೆ, ಹಣ. ಒಬ್ಬನ ಹತ್ರ ಹಣ ಇದೆ, ಅವನ ಹತ್ರ ಹೇಗಾರು ಮಾಡಿ ನಾವು ಹಣ ತರಬೇಕು. ಹಾಗೆ ಏನು ಮಾಡ್ತಾರೆ, ಅವನ ಹತ್ರ ಹೋಗಿ ಕೂತ್ಕೊಂಡು ಸಾಲವನ್ನು. ಈಗ ನಾವು ಅಷ್ಟೇ, ಅವರು ಅವತ್ತಿನ ಪರಿಸ್ಥಿತಿಯನ್ನ ಇಟ್ಕೊಂಡು ಸಾಲವನ್ನು ಕೊಂಬಾಗ
ಹಾಲೋಗರುಂಡಂತೆ ಸಾಲಿಗನು ಬಂದು ಎಳೆಯುವಾಗ ಕಿಬ್ಬರಿಯ ಕೀರು ಮುರಿದಂತೆ ಸರ್ವಜ್ಞ. ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಸರ್ವಜ್ಞ. ಹೇಳ್ತಾರೆ ಚಪಾತಿ ಏನ್ ಸರ್ ತಗೊಂಡೋಗೋದು ಅಷ್ಟು ಹೈಟಲ್ಲಿ ಇಟ್ಬಿಟ್ಟು ಏನು ಸಿಕ್ತೆ ಗಿಡ ಗಂಟೆಗಳನ್ನು ಬಿಟ್ಟು ಏನು ಮಾತಾಡ್ತಾ ಇಲ್ಲ. 1 ಕಿಲೋಮೀಟರ್ ದೂರದಲ್ಲಿ ಒಪ್ಪಿದ್ದಾನೆ, ನೀವು 1 ಕಿಲೋಮೀಟರ್ ದೂರದಲ್ಲಿ ಇದ್ದೀರಿ. ಹೊಟ್ಟೆ ಅಷ್ಟು ಸುಸ್ತಾಗುತ್ತೆ. ಆವಾಗ ಎಂಥ ಚಪಾತಿ ಕೊಟ್ಟರು ಸಹ ಅದು ನಿಮಗೆ ಮೃಷ್ಟಾನ ಭೋಜನವಾಗಿ ಕಾಣುತ್ತೆ. ಯಾಕೆ ಮತ್ತೆ ಬೆಟ್ಟದ ಮೇಲೆ 2 ಕಾರಣ ಇದೆ. ಬೆಟ್ಟದ ಮೇಲೆ ಯಾಕೆ ಊಟ ಚೆನ್ನಾಗಾಗುತ್ತೆ? ಚೆನ್ನಾಗಿದೆ. ಹಸಿದ ಹೊಟ್ಟೆಗೆ ಹಸಿದವನ ಮುಂದೆ ಕಿನ್ನರಿ ಬರೆಸೋದು. ಜ್ಞಾನ ದಾಹ ಇರುವವನ ಮುಂದೆ ಗೊಟ್ಟು ಧರ್ಮದ ಬೋಧನೆ. ಮಧ್ಯಾಹ್ನ ಅದಕ್ಕೆ ಮಕ್ಕಳಿಗೆ ಮಧ್ಯಾಹ್ನ ಟೈಮಲ್ಲಿ ಒಳ್ಳೆ ಸಬ್ಜೆಕ್ಟ್ ಹಾಕೋದಿಲ್ಲ. ನಿಮ್ಗೆಲ್ಲ ಈಗ ಅನಿಸ್ತಿರ್ಬೋದು, ಮಧ್ಯಾಹ್ನ 1:30 ಗಂಟೆಗೆ ಒಳ್ಳೆ ಸಬ್ಜೆಕ್ಟ್ ಹಾಕೋದಿಲ್ಲ. ಯಾಕೆ ಅಂದ್ರೆ ಹಸಿವು ಉಂಟಾಗ್ತಾ ಇರುತ್ತೆ. ಆಗ ನಾನು ಎಷ್ಟೇ ಬೋಧನೆಯನ್ನು ಮಾಡಿದ್ರು ಸಹ ಆಗೋದಿಲ್ಲ. ಈ ಸಮಯದಲ್ಲೂ ಯಾರು ತುಂಬಾ ಚೆನ್ನಾಗಿ ಪ್ರಚೋದನೆ ಮಾಡಿದ್ರೆ ಅವ್ರನ್ನ ಮೋಟಿವೇಟರ್ ಅಂತ ಕರೀತಾರೆ. ಉದಾಹರಣೆಗೆ ನಿಮ್ಮ ಫೀಲ್ಡಲ್ಲಿ ಸುಭಾಷ್ ಚಂದ್ರ ಬೋಸ್ ಸೈನಿಕರು ಎಲ್ಲವನ್ನ ಕಳ್ಕೊಂಡು ನಿಶಬ್ದರಾಗ್ಬಿಟ್ಟಿರ್ತಾರೆ. ಇನ್ನಾಗೋದಿಲ್ಲ ಅಂತ ಇಲ್ಲ, ಎದ್ದೇಳಿ, ಇದೇ ಇನ್ನು ನಿಮಗೆ ಶಕ್ತಿ, ಎದ್ದೇಳಿ, ನಾನು ಕೊಡ್ತೀನಿ ಆ ಶಕ್ತಿನ. ಭಾರತ ಮಾತೆ ನಿಮ್ಮ ಕಣ್ಣು ಮುಂದೆ ಬರ್ತಾ ಇಲ್ವಾ? ಭಾರತ ಮಾತೆಯನ್ನು ತುಂಡು ಮಾಡ್ತಾ ಇಲ್ವಾ? ಇಂಥ ಮಾತುಗಳನ್ನು ಆಡಿ ಅವರಿಗೆ ಸರ್ಕಾರ ಪಿಷ್ಟಗಳು ಕೆಲಸ ಮಾಡೋ ರೀತಿ ಮಾಡುತ್ತಾರೆ. ಆಗ ಎದ್ದೊಳ್ತಾರೆ ಸೈನಿಕರು. ಹಂಗೆ ಸೊ ಅದಕ್ಕೋಸ್ಕರ ಆ ತ್ರಿಪದಿನಲ್ಲಿ 3 ಸಾಲುಗಳಲ್ಲಿ ಎಲ್ಲವನ್ನೂ ಹೇಳ್ಬಿಡ್ತಾರೆ. ಸರ್ವಜ್ಞ ಎಲ್ಲವನ್ನು ಬಲ್ಲವರೆಲ್ಲ ಬಲ್ಲವರೆಲ್ಲರೂ ಸರ್ವಜ್ಞರಲ್ಲ, ಸರ್ವಜ್ಞರೆಲ್ಲರೂ ಬಲ್ಲವರೆಲ್ಲರೂ ಸರ್ವಜ್ಞನಲ್ಲ. ಎಷ್ಟು ಸಿಂಪಲ್ ಪರ್ಸನ್. ಒಂದು ಪುಟ್ಕೋಸಿ, ಒಂದು ವಸ್ತ್ರ, ಒಂದು ಕೋಲು, ಒಂದು ಮುಚ್ಚಳ, ಅದು ಮಣ್ಣಿನ ಮುಚ್ಚಳ. ಈಗ ಅವನನ್ನು ಯಾರೋ ಜಾತಿಯವರು ಎತ್ಕೊಂಡು ಹೋಗ್ತಿದ್ದಾರೆ, ನಮ್ಮವನು ಅಂತ. ಇದೇ ಅಲ್ಲ ನಮ್ಮಲ್ಲಿ ಇರೋದು, ನಮ್ಮ ದೇಶದಲ್ಲಿ ಹೀಗೆ ಇರೋದು. ಕಾಣದೆ ಬಿದ್ದಿದ್ರೆ ಸುಮ್ಮನೆ ಇರುತ್ತೆ, ಕಂಡುಬಿಟ್ರೆ ಗುರ್ತಿಸ್ಬಿಟ್ಟು ಸುಮ್ಮನೆ ಮಾಡ್ತಾರಾ? ಹುಡುಕ್ತಾರೆ, ಹುಡುಕಿ ಲಾಸ್ಟ್ಗೆ ನೀವು ನಮ್ಮವನು ಅಂತ ಎತ್ಕೊಂಡು ಹೋಗ್ಬಿಟ್ಟು ಅವನ್ನ ತಗೊಂಡೋಗ್ಬಿಟ್ಟು ಅವರವನ್ನ ಮಾಡ್ಕೊಂಡ್ಬಿಡ್ತಾರೆ. ವಿಚಾರಧಾರೆಗಳು ಇಡೀ ಜಗತ್ತಿಗೆ ಪ್ರಭಾವ ಬೀರ್ತಾರೆ. ಅದನ್ನು ಅವರು ಬಿಟ್ಕೊಡೋದಿಲ್ಲ. ಹೀಗಾಗಿ ನಮ್ಮಲ್ಲಿ ಇಂಥ ಪರಿಸ್ಥಿತಿ ಇದೆ. ಎಂತೆಂಥ ವಿಚಾರಗಳು ಹೇಳಿದ್ದಾರೆ, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸಾಂಸಾರಿಕ ಬದುಕಿನ ಬಗ್ಗೆ, ಹಸಿವಿನ ಬಗ್ಗೆ, ಸಾಲದ ಬಗ್ಗೆ. ಸಾಲವನ್ನು ಕೊಂಬಾಗ ಹಾಲೋಗದಂತೆ ನಮ್ಮ ಹುಡುಗ ಬಹಳ ಚೆನ್ನಾಗಿದೆ. ನೀವು ಕೇಳಲಿಲ್ಲ ವಿಡಿಯೋಸ್, IAS ವಿಡಿಯೋ ಮಾಡಿದ್ದಲ್ಲ, ಅಲ್ಲಿ ಹೇಳಿದೆ ಸಾಲವನ್ನು ಕೊಂಬಾಗ. ಸಾಲ ತಗೊಳಕ್ ಹೋದಾಗ ಎಷ್ಟು ಅರ್ಜೆಂಟ್ ಇರ್ತೀವಿ ಅಂತ ಕೇಳಿದ ಕಳಿಸ. ಅವನೊಬ್ಬರ ದೊಡ್ಡ ಶ್ರೀಮಂತ ಹಣ ಇಟ್ಕೊಂಡಿರ್ತಾನೆ. ಏನಪ್ಪ ನೋಡೋ ಮೇಲೆ ಈಗಲೇ ಹೇಳಿದ್ದೀನಿ, ಬಡ್ಡಿ ಸರಿಯಾಗಿ ನೋಡಬೇಕು. ಆಯಿತು ಸರ್. ಆಗಲಿಲ್ಲ ಅಂದರೆ ನೋಡು ಆ ಜಮೀನಲ್ಲಿ ಬರ್ಕೊಡ್ಬಿಡ್ಬೇಕು. ಆಯಿತು ಸರ್. ಒಂದು ವೇಳೆ ಆಗಲಿಲ್ಲ ಅಂದರೆ ಮಗಳನ್ನ ತಂದು ಇಲ್ಲಿ ಕೆಲಸಕ್ಕೆ ಬಿಡಬೇಕು ಮನೆಗೆ. ಆಯಿತು ಸರ್. ಎಲ್ಲದಕ್ಕೂ ತಗೊಂಬಂದಾಗ ಖುಷಿ. ಕಾರು ಬೇರೆ ಎಲ್ಲೂ ಹೋಗೋದು ಬೇಡ. ನನ್ನ ಪ್ರಕಾರ ಯಾರಿಗೂ ಫುಲ್ ಕ್ಯಾಶ್ ಕೊಟ್ಟು ತರೋದಿಲ್ಲ ಕಾರ್ನ. ತತ್ತೀರ ನೋಡಿ, ಸಾಲ ಇರುತ್ತೆ, ತಂದಿಸಿ ಏನು ಕತೆ, ಲೂಜು ಪಾರ್ಟಿ ಏನೋ, ಮನೆ ಹತ್ರ ಪೂಜೆ ಏನೋ, ಆ ಭಟ್ರ ಹತ್ರ ಕಾಯಿ ಹೊಡೆಸೋದೇನೋ, ಸ್ವೀಟ್ ತರದೇನೋ, ಸಂಜೆ ನಾನ್ ವೆಜ್ ಊಟ ಮಾಡಿಸಿ ಡ್ರಿಂಕ್ಸ್ ಕೊಡಿಸಿ ಪಾರ್ಟಿ ಮಾಡೋದೇನೋ, ಎಲ್ಲ ಮಾಡಾಯ್ತು. EMI ಕಟ್ಟಬೇಕಾದಾಗ ಏನು ಮುಗಿತಾನೆ ಇಲ್ಲ. ಏನೋ ಒಂದು ಸಣ್ಣ ಪುಟ್ಟ ಕಾರ್ ತಂದ್ರೆ ನಡೆಯುತ್ತೆ ಬಿಡಿ, ಏನೋ ಮಾಡ್ಕೊತೀರ. 50 ಲಕ್ಷ 60 ಲಕ್ಷ ಮೇಲೆ ಕಾರ್ ತಂದ್ಬಿಟ್ರೆ ನೀವು 40 ಲಕ್ಷ 50 ಲಕ್ಷ ಲೋನ್ ಮಾಡಿಸಿದ್ರೆ 50ಕ್ಕೆ 50 1 ಕೋಟಿಗಿರುತ್ತೆ.
ನಮ್ಮ ಮಾಸ್ಟರ್ಗಳಿಗೆ ಕೇಳಬೇಕು ಸಾಲದ ಬಗ್ಗೆ ಭಾರಿ ಚೆನ್ನಾಗಿ, ಅದರಲ್ಲೂ ಎಸ್ಪೆಷಲಿ ಬಡ್ಡಿಗೆ ಏನಾದ್ರು ತಗೊಂಡು ದೇವ್ರ ಇರುತ್ತೆ, ಕೈ ಸಾಲ ಅಂತ ಕರೀತಾರೆ. ಬ್ಯಾಂಕಲ್ಲೂ ಅಷ್ಟೇ ಬಿಡಿ, ಎಲ್ಲಿ ಹೋದ್ರೂ ಅಷ್ಟೇ. ಮನೆ ಮಾಸ್ಟರ್ಗಳು ಭಾಳ ಚೆನ್ನಾಗಿ ಇಂಟರ್ಪ್ರಿಟೇಷನ್ ಮಾಡ್ತಾರೆ ಅದನ್ನು ಸಾಲ. ಏನು ಸರ್ ಸಮಾಚಾರ? ಅಯ್ಯೋ ಇನ್ನೊಂದು 6 ವರ್ಷ ಸರ್ವಿಸ್ ಇದೆ ಪ್ರಿನ್ಸಿಪಲ್ರೆ. ಹಾಂ, ಸದ್ಯ ಕೈ ಮುಗಿದ್ಬಿಟ್ಟು ಬ್ಯಾಂಕ್ ಲೋನ್ ಮುಗಿಸ್ಬಿಟ್ರೆ ಸಾಕು. ಹಾಂ, ಏನು ಮಾಡಿದ್ರೆ ಬ್ಯಾಂಕ್ ಲೋನ್ ತಗೊಂಡು ಮನೆ ಕಟ್ಟಿದ್ನಲ್ಲ. ಮನೆ ಯಾವಾಗ? ಇನ್ನೇನು 10 ವರ್ಷ ಆಯಿತು ಅವನಿಗೆ. ಮನೆ ಸಾಲ ಕೊಡೋದೆ 15 ಮಿನಿಮಮ್, 20 ಮ್ಯಾಕ್ಸಿಮಮ್, 25 ಮ್ಯಾಕ್ಸಿಮಮ್. ಕೆಲಸಕ್ಕೆ ಸೇರ್ಬೇಕಾದ್ರೆ ನಿಮ್ಗೆ 25 30 ವರ್ಷ, 30ಕ್ಕೆ ಮದುವೆ ಆಗಿರ್ತಾನೆ, 5 ವರ್ಷ ಅವಳೊಂದು ಗಾಡ ಆಗುತ್ತೆ, 35 ಆಯಿತು. ಇನ್ನು ಉಳಿದಿರೋದೇ ಎಷ್ಟು? 5 ವರ್ಷ ಅವಳೊಂದು ಗಾಡ್ತಾನೆ, 2-3 ವರ್ಷ ಮಕ್ಕಳೊಂದು ಗಾಡ್ತಾನೆ, ಮನೆ ಕಟ್ಟಬೇಕು, 20 ವರ್ಷಕ್ಕೆ ಸಾಲ ಮಾಡಿರ್ತಾನೆ, ರಿಟೈರ್ಡ್, ಫಿನಿಶ್. ಒಬ್ಬರು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ಯಾವಾಗ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದರೆ, ಏನು ಇನ್ನೂ ಸಾಲ ತೀರ್ತಾರೆ ಅಲ್ಲ ಅಂತ ಹೋಗಿ ಕೇಳ್ತಾರೆ. ಒಂದು 5 ವರ್ಷ ಆದಮೇಲೆ ಇನ್ನೊಂದು ಲೋನ್ ಮಾಡ್ಬೇಕಾಯ್ತೆ, ಹೆಂಡತಿ ಎದ್ದು ಬಿಡ್ತಾಳೆ. ಹೆಂಡತಿ ಇಲ್ಲಿವರೆಗೂ ಆರಾಮ ಮಲಗಿದ್ಲು, ಎದ್ದು ಬಿಡ್ತಾಳೆ. ಪಕ್ಕದ ಮನೆಯವ್ರು ಇನ್ನೊಂದು ಸ್ಟೇಜ್ ಮಾಡೋರಿ ಬಿಡೋದಿಲ್ಲ. ಆಗೋದಿಲ್ಲ, ನಮಗೆ ರಿಟೈರ್ಡ್ ಆದಮೇಲೆ ಪೆನ್ಷನ್ ಜೊತೆಗೆ ಸ್ವಲ್ಪ ಸಂಬಳ ಇದು ಬರಲಿ, ಬಾಡಿಗೆ ಕಟ್ಬಿಡುವ. ಆಗ ಹೋಗ್ತಾನೆ, ಸರ್ ಏನಾದ್ರು ಸೆಕೆಂಡ್ ಲೋನ್ ಕೊಡ್ಬೋದಾ ಸರ್? ಆ ಸೆಕೆಂಡ್ ಲೋನ್ ಕೊಡ್ಬೋದಾ ಸರ್ ಅಂತ ಹೋದಾಗ ಗೊತ್ತಾಗುತ್ತೆ. ಸರ್ ಇನ್ನೂ ಎಷ್ಟಿದೆ ಸರ್? ನೀವು 30 ಲಕ್ಷ ತಗೊಂಡಿದ್ರಿ, ಇನ್ನೂ 22 ಲಕ್ಷ ಇದೆ ಮಾಸ್ಟರ್. 22 ಲಕ್ಷ ಸರ್? ನಾನು ಒಂದು ಪ್ರೀಮಿಯಮು ತಪ್ಪಿಸಿಲ್ಲ ಸರ್, ಎಲ್ಲ ಪ್ರೀಮಿಯಮು ಕಟ್ಟಿದ್ದೆ. ಇಲ್ಲ ಎಲ್ಲ ಕಟ್ಟಿದ್ದಿಲ್ಲ, ಸಿಬಿಲ್ ಎಲ್ಲ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ನೀವು ಡ್ಯೂ ಇಲ್ಲ ನಿಮ್ಮದು, ಆದರೆ ಮುಗ್ದಿಲ್ಲ. ಯಾಕೆಂದ್ರೆ ಇನ್ನು ಮುಂದೆ ಕಡಿಮೆ ಆಗುತ್ತೆ. ಇದುವರೆಗೆ ನೀವು ಬರೀ ಬಡ್ಡಿ ಕಟ್ತಾ ಇದ್ರಿ, ಇನ್ನು ಮುಂದೆ ಹಸಿರು ಕಡಿಮೆ. ಯಾಕೆಂದರೆ ನೀವು 40,000 ಪ್ರತಿ ತಿಂಗಳು 40,000 ಪೇಮೆಂಟ್ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ ಹೋಗೋದೇ 8,000 ಪ್ರಿನ್ಸಿಪಲ್ ಅಮೌಂಟ್ಗೆ. ಹೆಚ್ಚು ಕಡಿಮೆ 28-30,000 ರೂಪಾಯಿ ನಿಮ್ಮದು ಬಡ್ಡಿಗೆ ಹೋಯ್ತಾ ಇರುತ್ತೆ. ಇಲ್ಲ ತಮಾಷೆ ಕೆಲಸ ಅಲ್ಲ ಅದು. ನಿಮ್ಗೇನಾದ್ರು ರೆಗ್ಯುಲರ್ ಇನ್ಕಮ್ ಬರಲಿಲ್ಲ ಅಂದರೆ ನಿಮ್ಮ ಜೀವಮಾನದಲ್ಲಿ ತೀರ್ಸೋಕ್ಕಾಗೋದಿಲ್ಲ. ಅದಕ್ಕೆ ಬಿಸ್ನೆಸ್ ಮ್ಯಾನ್ಗಳು ಊರು ಬಿಡೋದು. ಮತ್ತೆ ಬ್ಯಾಂಕ್ನವ್ರು ಎಷ್ಟು ಕಲ್ತಿದ್ದಾರೆ ಅದು ಹೇಳೋಂಗಿಲ್ಲ ಅಂತ ಬಿಡಿ. ನಾನು DCC ಬ್ಯಾಂಕಲ್ಲಿ ಜಗಳ ಮಾಡ್ತೀನಿ, ನಾನು ರೆಸೊಲ್ಯೂಷನ್ ಪಾಸ್ ಮಾಡ್ರಿ ಅಂತ ಕೇಳ್ತೀನಿ, ಎಲ್ಲ ಹೇಳ್ತಾರೆ ಇವನು ಯಾರೇವ ಬ್ಯಾಂಕ್ ಬಗ್ಗೆ ಈ ಥರ ಎಲ್ಲ ಯೋಚನೆ ಮಾಡ್ತಾನಲ್ಲ ಅಂತ. ಹೌದು ನೋಡಿ, ಎಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂದರೆ, ಅದನ್ನು ಒಂದು ಕ್ಲಾಸ್ 8ನೇ ತಾರೀಕು ನಮಗೆ EMI ಇರುತ್ತೆ. ಅಂದರೆ ನಮ್ಗೆ ಕಟ್ಟಬೇಕಾದ್ದು 8ನೇ ತಾರೀಕು ಇರುತ್ತೆ. 7ನೇ ತಾರೀಕು ನೀವು ನಿಮ್ಮ ಅಕೌಂಟ್ಗೆ ಲೋನ್ ಅಕೌಂಟ್ಗಲ್ಲ, ಸುಮ್ಮನೆ ಏನೇನೋ ಮಾತಾಡ್ಬಿಡ್ತಾರೆ. ದುಡ್ಡು ಕಟ್ಬಿಟ್ಟು ಬಂದೆ, ಚಲನ್ ಇಟ್ಕೊಂಡಿರ್ತಾನೆ, ಬದನೆಕಾಯಿ ಇಟ್ಕೊಂಡಿರ್ತಾನೆ. 7ನೇ ತಾರೀಕು ನಾವೇನು ಮಾಡಬೇಕು ಅಂದರೆ, ನಮ್ಮ ಅಕೌಂಟ್ಗೆ ನಮ್ಗೊಂದು ಅಕೌಂಟ್ ಇರುತ್ತೆ. ಲೋನ್ನ ಡೈರೆಕ್ಟಾಗಿ ಕೊಡಲ್ಲ, ನಮ್ಮದೊಂದು ಅಕೌಂಟ್ ಮಾಡ್ಕೊಂಡು ಲೋನ್ನ ಸ್ಯಾಂಕ್ಷನ್ ಮಾಡಿ ಲೋನ್ ಅಮೌಂಟ್ನ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದುಡ್ಡನ್ನು ಹಾಗೆ ತಗೊಳ್ಳೋದು. ನಾವು ಕಟ್ಟಿದ ತಕ್ಷಣ ನನ್ನ ಅಕೌಂಟಿಗೆ ತಗೋತಾರೆ, ಆಮೇಲೆ ಅವರು ಡಿಡಕ್ಷನ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಅವ್ರ ಫಾರ್ಮಲ್ಲ, ಇರೋದು ರೂಲ್ಸ್ ಹಂಗಿರ್ಬಾರ್ದು. ನಾನೇ ಡೈರೆಕ್ಟಾಗಿ ನಾನು ಲೋನ್ ದುಡ್ಡು ಕಟ್ಟಂಗಿರ್ಬೇಕು. ತಗೊಳ್ಳೋದ ಯಾಕೆ ತಗೊಳ್ಳಲ್ಲ ಅಂತ ಕೇಳಿ ನೋಡಿ. ನಂದು 75,000 ಲೋನ್ ಕಟ್ಟಬೇಕು ನಾನು ಎವ್ರಿ ಮಂತು. ಇದರಲ್ಲಿ 30,000 ಹಸಿರು, 45,000 ಬಡ್ಡಿ, 60 ಲಕ್ಷಕ್ಕೆ. ಇದನ್ನ ಕಟ್ಟಿದ್ರೆ 8ನೇ ತಾರೀಕು ನಂದು ಡೇಟ್ ಇರೋದು. 7ನೇ ತಾರೀಕು ನಾನು ಕಟ್ಟಬೇಕು. ನಾನೇನು ಮಾಡ್ತೀನಿ, 7ನೇ ತಾರೀಕು ಎಲ್ಲಿ ಕಟ್ಟಬೇಕು? ನಾನು ನನ್ನ SBI ಅಕೌಂಟ್ ಕಟ್ಟಬೇಕು. ಇವ್ರು 8ನೇ ತಾರೀಕು ನಂದು ಡ್ಯೂ ತೋರಿಸ್ತದೆ. ಬೆಳಿಗ್ಗೆನಾಗ ಇವ್ರು ತಗೋಬೇಕು, ಇದನ್ನ ಅಕೌಂಟ್ ದುಡ್ಡಿದೆಯಾ ನೋಡ್ಬಿಟ್ಟು. ಅದಕ್ಕೋಸ್ಕರನೇ ಒಬ್ಬನ ಕೂಸಿರೋದಿಲ್ಲ ಇವರು. ಆದರೆ ಡ್ಯೂ ಆದವ್ರಿಗೆ ರಿಮೈಂಡ್ ಮಾಡೋಕ್ಕೆ ಅಥವಾ ಡಿಮ್ಯಾಂಡ್ ಮಾಡೋಕ್ಕೆ ಫೋನ್ ಮಾಡೋಕೆ ಒಬ್ಬನ ಕೂರಿಸಿರ್ತಾರೆ ಬೇಕಾದ್ರೆ ಬ್ಯಾಂಕಲ್ಲಿ. ಇದನ್ನ ತಗೊಳಕ್ಕೆ ಒಬ್ಬನ ಕೂರಿಸೋದಿಲ್ಲ. ಏನಾಗುತ್ತೆ, ನಾನೇನು ಮಾಡ್ತೀನಿ, 8ನೇ ತಾರೀಕು ಹೋಗಿ ಕಟ್ತೀನಿ ನನ್ನ ಅಕೌಂಟ್ಗೆ. ಎಷ್ಟೊತ್ತು ಕಟ್ತೀನಿ? 3:30 ಕಟ್ತೀನಿ. ಕ್ಲೋಸ್ 3:30. 8ನೇ ತಾರೀಕು ನನ್ನ ಅಕೌಂಟ್ ಹೋಯ್ತು. ಅವ್ರು ತಗೊಳ್ಳೋದಿಲ್ಲ, ಹೋದ್ರು. ನಾಳೆ
ಸಾಟರ್ಡೆ, ನಾಳಿದ್ದು ಸಂಡೇ, ಮಂಡೇ ಒಂದು ಹಾಲಿಡೇ, ಗೌರ್ಮೆಂಟ್ ಹಾಲಿಡೇ, ಟ್ಯೂಸ್ಡೇ ಓಪನ್ ಮಾಡ್ತಾನೆ. ಈ 3 ದಿನಕ್ಕೆ 5,028 ಅವರ ರೂಲ್ಸ್, ಬ್ಯಾಂಕ್ ರೂಲ್ಸ್ ಪ್ರಕಾರ ಪೆನಾಲ್ಟಿ ಆಗಿರುತ್ತೆ. ಎಷ್ಟಕ್ಕೆ ಅದು? 75,000 ರೂಪಾಯಿ. ಇಷ್ಟಕ್ಕೆ 5,028 ಪೆನಾಲ್ಟಿ ಆಗಿರುತ್ತೆ. ಇಂಥದ್ದು ನಮ್ಗೆ ಗೊತ್ತಿಲ್ಲ, ಪ್ರತಿ ತಿಂಗಳು ಆಗಿರುತ್ತೆ. ರ್ಯಾಡ್ ಆಗಿರ್ತದೆ ನಮಗೆ ಗೊತ್ತಾಗಲ್ಲ. ಅಲ್ಲ, ನಾವು ನಿಮಗೆ ಗೊತ್ತಲ್ಲ, ನಿಮ್ಗೆ ಜ್ಞಾನ 8ನೇ ತಾರೀಕು ಕಟ್ಟಿದ್ದೀನಲ್ಲ, ಆಯ್ತಾ? ಇದು ಒಂದು. ಕೆಲವೊಮ್ಮೆ ನೀವು ಡೈರೆಕ್ಟ್ ಆಗಿ ಚಲನೆ ಇಟ್ಟಿರೋದಿಲ್ಲ. ಅವರು ನಿಮಗೆ ಲೋನ್ ಅಕೌಂಟೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ನಿಮಗೆ ಗೊತ್ತಿರೋದು ಅಕೌಂಟ್ ನಂಬರು, ವಿಚ್ ಅಕೌಂಟ್, ದ ಟೈಪ್ ಆಫ್ ಅಕೌಂಟ್, ಯುವರ್ SB ಅಕೌಂಟ್, ಯು ನೋ ದಟ್. ವಾಟ್ ಯು ನೋ ಇನ್ ಯುವರ್ ಲೋನ್ ಅಕೌಂಟ್? ಲೋನ್ ಅಕೌಂಟೇ ಗೊತ್ತಿಲ್ಲ. ನನ್ನ ಕೇಳೋದೇ ಆಯ್ತು. ಅಲ್ಲ, ಇಟ್ ಇಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಈ ಬಿಲ್ಡಿಂಗ್ಗೆ 75 ಲಕ್ಷ. ನಾನು ಹೇಳ್ತೀನಿ ನಿಮ್ಗೆ ಪದೇ ಪದೇ, ನಾನು ಯಾವುದು ಪುಸ್ತಕದ ಬಂದಂಗೆ ಹೇಳೋದಿಲ್ಲ, ನನ್ನ ಬದುಕಿನಲ್ಲಿ ನಡೆದಂಥದ್ದನ್ನೇ ಹೇಳ್ತೀನಿ. 3 ವರ್ಷ ಹೋಗಿಲ್ಲ ನಾವು, 3 ವರ್ಷ ವಿಚಾರ ಮಾಡಿಲ್ಲ. ನಾನು ಸರ್ಗೆ ಹೇಳಿದೆ, ಸರ್ ಇದೇನು ಹಿಂಗಾಯ್ತಾ ಇದೆ, ನನಗೇನು ಒಂದು ಡೌಟ್, ಒಂದ್ಸರಿ ಎಂಕ್ವೈರಿ ಮಾಡೋಣಂತೆ. ಅವರಂದ್ರೆ ಅವರು M.Com ಮಾಡಿದ್ದಾರೆ, ಡಬಲ್ ಡಿಗ್ರಿ ಹೊಡ್ರೆ M.Com ಮಾಡಿದ್ದಾರೆ. ಬಿಡಿ ಸರ್, ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹೌದಾ? ನಂಗೆ ಯಾಕೋ ತಡ್ಕೊಳಕ್ಕಾಗಲ್ಲ. ಸ್ವಲ್ಪ ಸ್ಟೇಟ್ಮೆಂಟ್ ಕೊಡಿ. ಪ್ರತಿ ತಿಂಗಳು ಈ ದುಡ್ಡು 5,028 ಪೆನಾಲ್ಟಿ ಬೀಳ್ತಾ ಇದೆ. 36 ತಿಂಗಳು ಬಿದ್ದಿದೆ. ದುಡ್ಡು ಎಷ್ಟಾಯ್ತು? 1,30,30,000 ಚಿಲ್ಲರೆ ಕಟ್ಟಿದೆ ಪೆನಾಲ್ಟಿ. ಒಬ್ಬ ಬಡವ ಲೋನ್ ತಗೋಬೇಕಾದ್ರೆ, 1 ಲಕ್ಷ ಲೋನ್ ತಗೋಬೇಕಾದ್ರೆ 150 ಸೈನ್ ಹಾಕಬೇಕು, ಮನೆ ಅಡಗಿಡಬೇಕು. ನಾನು ಕ್ವಶನ್ ಮಾಡಿದೆ, ಇಲ್ಲ ನಮ್ಮ ರೂಲ್ಸ್ ಇದೆ, ನಿಮ್ಮ ರೂಲ್ಸ್ನ ರೆಸೊಲ್ಯೂಷನ್ ನೀವು ಕೋಆಪರೇಟಿವ್ ಬ್ಯಾಂಕ್ನವರು ಚೇಂಜ್ ಮಾಡಿ. ನಿಮ್ದು ಯಾಕೆ? ನಿಮ್ಮದು 150 ಕೋಟಿ ಲಾಭ ಇದೆಯಲ್ಲ, ಯಾರ್ದು ದುಡ್ಡು? 150 ಕೋಟಿ ಲಾಭ ಬಂದಿದೆಯಲ್ಲ ಸ್ವಾಮಿ ನಿಮ್ಮ DCC ಬ್ಯಾಂಕ್ಗೆ, ಯಾರ್ದು ದುಡ್ಡು? ನಮ್ಮದು. ಹಂಚಿ ಕೊಡಿ ಲಾಭನ, ರೆಸೊಲ್ಯೂಷನ್ ಪಾಸ್ ಮಾಡಿ. ಈ ಪೆನಾಲ್ಟಿಗಳನ್ನ ನಾವು ತಗೊಳ್ಳೋದಿಲ್ಲ ಅಂತ ಅನೌನ್ಸ್ ಮಾಡಿ. ಬಹಳ ಮೋಸ ಇದೆ. ಏನ್ ಮಾಡ್ತಾರೆ ಆಮೇಲೆ? ನಮಗೆ ಈ ಕರೀತಾರೆ, ಸರ್ ಬನ್ನಿ, ಅದೇ ಏನಾದ್ರು ನಿಮಗೆ ಎಕ್ಸ್ಟೆನ್ಷನ್ ಮಾಡ್ಬೇಕಲ್ವ? ಅಪ್ಪ ಸಾಕಪ್ಪ, ಯಾಕೆ ಹೇಳಿ? ಈಗ ನಮ್ದೆಲ್ಲ ಹಸಿರು ಹೋಗ್ತಾ ಇದೆ. ನಾನು 75,000 ಕಟ್ಟಿದ್ರೆ ಒಂದು 20,000 ಬಡ್ಡಿ ಬರೋದು ನಂದು ಅಷ್ಟೇ. ಹಸಿರು ಹೋಗ್ತಿದೆ. ಅವರಿಗೆ ನಮ್ಮ ಮೇಲೆ ಹಾಕ್ಬೇಕು, ಬಡ್ಡಿ ಹೆಚ್ಚಾಗಿ ಬರಬೇಕು. ಇದು ಒಂದು. ಇನ್ನೊಂದೇನು, ನನಗೊಂದ್ಸರಿ ದುಡ್ಡು ಸಿಕ್ತು, ನನಗೆ ಗೊತ್ತಾಯ್ತು ಇದು ಮನೆ ಆಡ ಕೆಲಸ ಆಗ್ತದೆ, ಬೇಡ. ನಾ ಹೇಳ್ತಿದ್ದೆ ಯಾವಾಗ, ಬೇಡ ಲೋನ್ ವಿಚಾರ ಬೇಡ, ಬೇಕಾದ್ರೆ ಲೋನ್ ವಿಚಾರ ಬೇಡ, ಹೋಗ್ಬಿಡುವ ನಾವು ಅಂತೇಳಿ. ಆಗ ನನಗೆ ಯಾವುದೋ ಒಂದು 6 ಲಕ್ಷ ತೊಗೊಂಡು ಕೊಡ್ತೆ, ಜಮಾನಿಗೆ ಆಗಲ್ಲ. ಯಾಕೆ ಜಮಾ ಆಗಲ್ಲ? ಇಲ್ಲ, ನೀವು ಹತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ನಾವು 1.5% ಪೆನಾಲ್ಟಿ ಹಾಕ್ತೀವಿ. 1.5% ಅಂದರೆ ಸುಮ್ಮನೆ ಆಗಲಿಲ್ಲ. 6 ಲಕ್ಷಕ್ಕೆ 1.5% ಅಂದ್ರೆ ಎಷ್ಟಾಯ್ತು? ಜಾಸ್ತಿ ಆಯ್ತು ಸರ್. 1.5% ಒಂದು 6 ಲಕ್ಷಕ್ಕೆ 9,000 ಆಯ್ತು. ಸುಮ್ಮನೆ 9,000 ಕೊಡ್ಬೇಕಲ್ಲ ಸರ್. ಒಬ್ಬ ಕೂಲಿ ಮಾಡಿದ್ರೆ 10,000 ರೂಪಾಯಿ ಸಂಬಳ ಅವನಿಗೆ ತಿಂಗಳಿಗೆ, ಒಂದು ತಿಂಗಳು ದುಡಿಬೇಕಲ್ಲ. ನಾನ್ಸೆನ್ಸ್. ನಾನು ಕಟ್ಟೆ 24,000 ಕಟ್ಬಿಟ್ಟೆ, 24 ಲಕ್ಷ. ನೀವು ತಿಳ್ಕೊಳ್ಳೋದಿದೆಯಲ್ಲ, ನಾನು ಜನರಲ್ ಬಾಡಿನಲ್ಲಿ ಕರೆದೆ. ನಾನು ಅಲ್ಲ, ನನ್ನ ಅಕೌಂಟ್ ಇದೆ, ಬಟ್ ನಾನು ಸೂರಿಟಿ ಕೊಟ್ಟಿದ್ದೆ, ನಾವು ಮಾಡಿದ್ದು ಅದು ಬೇರೆ ವಿಚಾರ. ಅಂದರೆ ಹೀಗೆಲ್ಲ ಬರುತ್ತೆ ಅಂತ, ಹಿಂಗೆಲ್ಲ ಬಂದುಬಿಡುತ್ತೆ. ಗೋಲ್ಡ್ ಲೋನ್ ನೋಡಿ ನೀವು, ವಿಚಿತ್ರ. ಗೋಲ್ಡ್ ಲೋನ್ ಕರೆಕ್ಟಾಗಿ ನಿಮ್ಮದು ಆ ಡೇಟ್ಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಹೋಗ್ಬಿಟ್ಟು ನೀವು ರಿನ್ಯೂವಲ್ ಮಾಡಿಸಿದ್ರೆ ಬಚಾವ್. ಇಲ್ಲಾಂದ್ರೆ 7.8 ಇದೆಯಲ್ಲ 13 ಆಗುತ್ತೆ ಅದು. ತಗೊಳ್ಳುವಾಗ 7.8 ಇರುತ್ತೆ, ಇದನ್ನ ಡೇಟ್ ರಿನ್ಯೂವಲ್ ಮಾಡಿಸ್ಬೇಕು. ಒಂದು 3 ದಿವಸ ಮುಂದೆ ಆಗ್ಬಿಟ್ರೆ 13.8 ಆಗುತ್ತೆ. 5% ಜಾಸ್ತಿ ಆಗುತ್ತೆ.
1,05,000, ಒಂದು 5 ಲಕ್ಷ ರೂಪಾಯಿ 25,000 ಹಾಕ್ಬಾರ್ದು. ಅಯ್ಯೋ ನೀವು ಆಗ ಭಯ ಬೇಡಬೇಕು, ಅಯ್ಯೋ ಎಲ್ಲರೂ ಇಲ್ಲೇ ಇಟ್ಟಿದ್ದಾಗಿತ್ತಲ್ಲ. ನಾಲೆಡ್ಜ್ ಬೇಕು. ನಾವು ಸುಮ್ಮನೆ ವ್ಯವಹಾರ ಮಾಡ್ತೀವಿ ಬಿಟ್ಬಿಡ್ತೀವಿ, ವ್ಯವಹಾರ ಮಾಡ್ತೀವಿ ಬಿಟ್ಟು ನಾನು ಎಷ್ಟೋ ಸತಿ ಈ ಥರ ಎಲ್ಲ ಸ್ವಲ್ಪ ಇಂಚಿ ನೋಡಿದ್ರೆ ನನ್ನನ್ನು ಜನ ಬೈತಾರೆ, ನಿಮ್ಮಂತೆಲ್ಲ ಬೈತೀರ. ಓ ಏನು ಮಾಸ್ಟ್ರು ಭಾಳ ಇದಪ್ಪ, ಒಂದೊಂದು ನೋಟ್ ಇದು ಮಾಡ್ತಾರೆ, ಮತ್ತು ಪ್ರತಿಯೊಂದು ಲೆಕ್ಕ ಹಾಕ್ತಾರೆ, ಟೀ ಕುಡ್ದೊಂದು ಬರ್ದಿರ್ತಾರೆ. ನಾನು ಬರ್ದಿಡೋದು ನಿಮಗೆ ಟೀ ಕುಡಿಸ್ತೀಯ ಅನ್ನೋ ಉದ್ದೇಶಕ್ಕಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಲ್ಲ, ಇಲ್ಲಿ ಏನೋ ಇರುತ್ತೆ, ಏನೋ ಆಗಬಾರ್ದು, ದೊಡ್ಡ ಅನಾಹುತ ಆಗಬಾರ್ದು ಅಂತ. ಕಟ್ಟಕ್ಕಾಗದಲ್ಲಿ ಏನು ಸರ್ ಮಾಡೋದು? ಬಿಸ್ನೆಸ್ ಮ್ಯಾನು ಕಟ್ಟಕ್ಕಾಗಲ್ಲ ಸರ್, ನಮಗೆ ರೆಗ್ಯುಲರ್ ಪೇಮೆಂಟ್ ಇದಕ್ಕೆ ಕಟ್ತೀವಿ ನಾವು. ಇದಕ್ಕೋಸ್ಕರನೇ ಟಾಟಾ ಮತ್ತು ಬಿರ್ಲಾದವರು ಗುಂಪಿನ ಫ್ಯಾಕ್ಟ್ರಿನ ತಗೊಂಡಿದ್ರು. ಏನು ಅವ್ರಿಗೇನು ಸುಮ್ಮನೆ ಹುಚ್ಚ, ಉಪ್ಪು ಮಾಡೋದು ತೆಗೆದಿದ್ದಾರೆ, ಉಪ್ಪು ಅಂತ ಏನು, ಬಟ್ ಯಾಕೆ ಗೊತ್ತು ಅವ್ರಿಗೆ, ಹುಟ್ಟದವರೆಲ್ಲ ಉಪ್ಪು ತಿನ್ಬೇಕು ಅಂತ. ಅಲ್ಲ ಸರ್, ಹುಟ್ಟದವರೆಲ್ಲ ಕಬ್ಬಣ ತಿನ್ನೋದಿಲ್ಲ ಸರ್, ಹುಟ್ಟದವರೆಲ್ಲ ಮನೆ ಕಟ್ಟೋದಿಲ್ಲ. ಟಾಟಾ ಸ್ಟೀಲ್ ಬೇಡ ನನಗೆ, ಬಿರ್ಲಾ ಸ್ಟೀಲ್ ಇಂಡಸ್ಟ್ರಿ ಬೇಡ, ಟಾಟಾ ಸಿಮೆಂಟ್ ಬೇಡ, ನ್ಯಾನೋ ಬೇಡ ನನಗೆ, ಟಾಟಾ ಎಂತದಪ್ಪ ನಿಮ್ಮದು ಟಾಟಾ ಗಾಡಿ, ಟಾಟಾ ಸುಮೋ ಬೇಡ ನನಗೆ. ಅದನ್ನು ಮುಟ್ಟಬೇಕು. ಟೀ ಬೇಕು, ಟೀ ಕುಡಿಬೇಕು ನನಗೆ, ಕುಡಿಲೇಬೇಕು ನಾನು ಟೀನ. ಅರ್ಥಾಗ್ತದೆ ನಮಗೆ. ಹಾಗೆ ಒಬ್ಬ ಮನುಷ್ಯ ಸಣ್ಣ ಪುಟ್ಟವನ್ನು ಮಾಡಿ ಇಟ್ಕೊಂಡಿರ್ಬೇಕು. ಯಾವ್ದಾದ್ರು ಒಂದು ಮುಳುಗಿದ್ರೆ ಒಂದು ಎತ್ತುತ್ತೆ, ಸುಮ್ಮನೆ ಒಂದು ಹಿಡ್ಕೊಂಡು ಮಾಡ್ತಾ ಇದ್ರೆ ಅದು ನಮ್ಮನ್ನ ಎಳ್ಕೊಂಡು ಹೋಗ್ಬಿಡುತ್ತೆ. ಇದನ್ನೇ ನೀವು ಮೊನ್ನೆ ಹೇಳಿದ್ದು, ನೀವು ಯಾವಾಗಲೂ ಒಂದು 3-4 ಕಡೆ ಅದನ್ನು ಸ್ವಲ್ಪ ಮ್ಯಾನೇಜ್ ಆಗತ್ತಾರೆ ಅವರು, ಆಗ ನಿಮಗೆ ಸಮಸ್ಯೆಗಳ ಪ್ರಮಾಣ ಕಡಿಮೆ ಇರುತ್ತೆ. ಸೊ ಇದನ್ನೆಲ್ಲ ಅಧ್ಯಯನ ಮಾಡೋದೇ ಎಕನಾಮಿಕ್ಸ್ ಅಷ್ಟೇ. ಸೊ ಈ ಎಕನಾಮಿಕ್ಸ್ ಅಂತಕ್ಕಂಥದ್ದು ನಮಗೆ ಆರ್ಥಿಕ ವಿವರಣೆ, ಇಷ್ಟೆಲ್ಲ ವಿಚಾರ ವಿವರಣೆಗಳನ್ನು ಕೊಡುತ್ತೆ. ಯಾವುದ್ರ ಬಗ್ಗೆ? ಎಲ್ಲದ್ರ ಬಗ್ಗೆ. ಒಂದು ವಸ್ತು ಉತ್ಪಾದನೆ ಆಗಬೇಕಾದ್ರೆ ಏನು ಮಾಡಬೇಕು ವಿವರಣೆ ಕೊಡುತ್ತೆ. ಭಾಳಷ್ಟು ಬೆಳೆದ್ಬಿಟ್ಟಿದ್ದೀನಿ, ಇದನ್ನು ಮಾರಾಟ ಮಾಡಬೇಕು ವಿವರಣೆ ಕೊಡುತ್ತೆ. ನನ್ನ ಹತ್ರ ಭೂಮಿ ಇದೆ, ಹೇಗೆ ಬಳಸ್ಕೋಬೇಕು ವಿವರಣೆ ಕೊಡುತ್ತೆ. ನನ್ನ ಹತ್ರ ರಿಟೈರ್ಡ್ ಆದರೆ ಹಣ ಬಂತು, ಹಣನ ಏನು ಮಾಡಬೇಕು ನೋಡಿ. ನಿಮಗೆ ಬಂದಂಥ ಹಣದ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ಅದ ಕಾರಣ ಏನಾಗಿದೆ ಅಂತ ಯೋಚನೆ ಮಾಡಿ. ಇದನ್ನ ಏನು ಮಾಡಬೇಕು? ಏನೋ ಸದ್ಯ ಈಗ ಭೂಮಿ ಇತ್ತು, ಇದನ್ನಾರು ಏನು ಮಾಡಿದೆ ನಾನು, ಹೀಗೆ ಬಿಟ್ಟಿದ್ರೆ ಏನಾಯ್ತಿತ್ತು, ಅದನ್ನ ಏನು ಮಾಡಬೇಕು? ಇದೆಲ್ಲ ತಿಳಿಸ್ತಕ್ಕಂಥದ್ದು, ವಿವರಣೆ ಕೊಡ್ತಕ್ಕಂಥದ್ದೇ ಎಕನಾಮಿಕ್ಸ್. ಆರ್ಥಿಕ ವಿಚಾರಧಾರೆಗಳ ವಿವರಣೆಯನ್ನು ನೀಡ್ತಕ್ಕಂಥದ್ದು ಎಕನಾಮಿಕ್ಸ್ ಅಂತ. ಅಷ್ಟಕ್ಕೆ ಈ ಎಕನಾಮಿಸ್ಟರ್ಸ್ಗಳು ಬಂದರು, ಅದ್ರ ಬಗ್ಗೆನೇ ಹೆಚ್ಚು ಅಧ್ಯಯನ ಮಾಡ್ಬೋದು. ಅದರಲ್ಲಿ ಮೊಟ್ಟ ಮೊದಲಿಗೆ ಬರ್ತಕ್ಕಂಥವನು ಯಾರಪ್ಪ ಅಂದರೆ ಆಡಮ್ ಸ್ಮಿತ್ ಅಂತಕ್ಕಂಥವನು ಒಬ್ಬ ಬಂದ. ಇವನು ಅಧ್ಯಯನ ಮಾಡ್ದ, ಎಕನಾಮಿಕ್ಸ್ ಬಗ್ಗೆ ಮಾಡ್ದ ಒಂದು ದೊಡ್ಡ ಪುಸ್ತಕವನ್ನು. ಆ ಪುಸ್ತಕದ ಹೆಸರೇನಪ್ಪ ಅಂದರೆ ವೆಲ್ತ್ ಆಫ್ ನೇಷನ್, ರಾಷ್ಟ್ರಗಳ ಸಂಪತ್ತು ಅಂತ ಹೇಳ್ತಾನೆ. ಇದನ್ನ 1776ರಲ್ಲಿ ಆಡಮ್ ಸ್ಮಿತ್ ಒಂದು ವ್ಯಾಖ್ಯಾನವನ್ನು ಕೊಟ್ಟ. 1776ರಲ್ಲಿ ನೋಡಿ, ಆಡಮ್ ಸ್ಮಿತ್ ಇವ್ರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರು ಒಂದು ವ್ಯಾಖ್ಯಾನ ಕೊಟ್ಟರು. ಇವ್ರು ಕೊಟ್ಟ ವ್ಯಾಖ್ಯಾನವನ್ನ ಯಾವುದ್ರ ಬಗ್ಗೆ ವ್ಯಾಖ್ಯಾನ ಕೊಡೋದು? ಅರ್ಥ ಎಕನಾಮಿಕ್ಸ್ ಬಗ್ಗೆ. ಎಲ್ಲ ಡಿಗ್ರಿನಲ್ಲಿ ಇದನ್ನ ತುಂಬ ಓದಬೇಕಾಗುತ್ತೆ ನೀವು. ಫೈನಲ್ ಇಯರ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಕನಾಮಿಕ್ಸ್ ಹೋಗ್ಬಿಟ್ರೆ ದೊಡ್ಡ ಒಂದು ಸಬ್ಜೆಕ್ಟ್ನ ಓದಬೇಕು. ಇದು ಸಂಪತ್ತಿನ ವ್ಯಾಖ್ಯಾನ, ದ ಸ್ಟೇಟ್ಮೆಂಟ್ ಆಫ್ ವೆಲ್ತ್. ಒಂದು ದೇಶದಲ್ಲಿ ಎಷ್ಟು ಸಂಪತ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ ಸಂಪತ್ತನ್ನ ಹೇಗೆ ಬಳಸಬೇಕು, ಯಾರು ಬಳಸಬೇಕು, ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು ನೋಡಿ.
ಹೇಗೆ ಬಳಸಂಗಿಲ್ಲ. KGF ಆದಂಗಾಗುತ್ತೆ ನೋಡಿ. KGF ಏನಾದ್ರು ಸಂಪತ್ತಿತ್ತು, ಹೊಡೆದ್ರು ಬ್ರಿಟಿಷ್ನವರು, ದೋಚ್ಕೊಂಡು ಹೋದ್ರು. ನಮಗೆ ಗೊತ್ತಿಲ್ಲ ಗಣಿಗಾರಿಕೆ ಬಗ್ಗೆ. ಈಗಲೂ ಎಲ್ಲೆಲ್ಲೋ ಈ ಕಲ್ಯಾಡಿ, ಎಲ್ಲೆಲ್ಲೋ ಕೆಲವು ಹಾಸನ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಏನೋ ಒಂದು ಹೀಲಿಯಂ ಅಂತಕ್ಕಂಥದ್ದು ಒಂದು ವಸ್ತು ಇದೆ ಅಂತ ಕಂಡುಹಿಡಿದಿದ್ದಾರೆ. ಎಲ್ಲ ಕಲೆ ಮಾಡ್ತಕ್ಕಂಥವು. ಈ ಸಂಪನ್ಮೂಲ ರಾಷ್ಟ್ರಗಳ ಸಂಪತ್ತು ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ, ಒಂದು ವ್ಯಾಖ್ಯಾನ ಕೊಡ್ತಾರೆ ಎಕನಾಮಿಕ್ಸ್ ಬಗ್ಗೆ. ಯಾವ ಸಬ್ಜೆಕ್ಟ್ ಒಂದು ದೇಶದ ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುತ್ತೆ ಅದನ್ನು ನಾವು ಅರ್ಥಶಾಸ್ತ್ರ ಅಂತ ಕರೆದು 1776 ಇವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ, ಫಾದರ್ ಆಫ್ ಎಕನಾಮಿಕ್ಸ್ ಆಡಮ್ ಸ್ಮಿತ್ ಅಂತ. ಈ ಎರಡವರು ಬಂದು ಈ ವ್ಯಾಖ್ಯಾನ ತುಂಬಾ ದಿನ ನಿಲ್ಲಲಿಲ್ಲ. ಈಗೇನಪ್ಪ ಇದು ಬರೀ ಸಂಪತ್ತಿಟ್ಕೊಂಡು ಏನು ಮಾಡೋದು, ಯಾರ ತುಂಬ ಚಿನ್ನ ಮತ್ತೆ ವಜ್ರ ವೈಡೂರ್ಯಗಳೆಲ್ಲ ಇದೆ, ಅದನ್ನ ಇಟ್ಕೊಂಡು ಏನು ಮಾಡೋದು, ಅದಲ್ಲ ಅದೇನು ಅದು. ಆಲ್ಫ್ರೆಡ್ ಮಾರ್ಸಲ್ ಅಂತಕ್ಕಂಥವ್ರು ಬಂದರು, ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಆಲ್ಫ್ರೆಡ್ ಮಾರ್ಸಲ್ ನೋಡಿ, ಮಾರ್ಸಲ್ ಅಂತಿದೆ, ಆಲ್ಫ್ರೆಡ್ ಮಾರ್ಸಲ್ ಅಂತ ಇವ್ರು ಬಂದೇನು ಹೇಳಿದ್ರು, ನೋಡಿ ನಿಮ್ಮ ಹತ್ರ ಸಂಪತ್ತು ಇರ್ಬೋದು ನಿಮ್ಮ ದೇಶದಲ್ಲಿ, ಸಂಪತ್ತು ಸುಮ್ಮನೆ ಇದ್ರೆ ಪ್ರಯೋಜನ ಇಲ್ಲ, ಏನಾಗಬೇಕು ಬಳಕೆಯಾಗಿ ಏನು ಮಾಡಬೇಕು, ಆ ದೇಶದ ಪ್ರತಿಯೊಬ್ಬ ಮನುಷ್ಯನ ಯೋಗಕ್ಷೇಮಕ್ಕೆ ಬರಬೇಕು. ಅದು ಎಷ್ಟು ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅದಕ್ಕೆ. ಎಷ್ಟೋ ಜನ ನಮ್ಮ ಪೂರ್ವಿಕರೆಲ್ಲ ಹಂಗೆ, ಚಿನ್ನ ಇದೆ ತುಂಬಾ ಚೆನ್ನಾಗಿದೆ ಅದನ್ನು ಕ್ಲೀನ್ ಮಾಡಿ ಬೇಕಾಗುತ್ತೆ ನಾನು ನಿಮಗೆ ಅದೇ ವಿಚಾರ ಹೇಳ್ತೀನಿ. ಸಿಂಪಲ್ ಥಿಂಗ್. ನಮ್ಮ ಪಕ್ಕದ ಅಂಗಡಿಯವರು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಬಾಡಿಗೆ ಮೇಂಟೈನ್ ಮಾಡೋಕ್ಕಾಯ್ತಲ್ಲ. ಸುಮ್ಮನೆ ಹೀಗೆ ದುಡ್ಡು ಬರುತ್ತೆ, ಖರ್ಚಾಗುತ್ತೆ, ಅಲ್ಲಿಗೆ ಆಗುತ್ತೆ, ಬಾಡಿಗೆ ಪ್ರಾಬ್ಲಮ್ಸ್. ಯೋಚನೆ ಮಾಡ್ಬಿಡ್ತೀನಿ ನಾನು, ನಮ್ಮ ಬಿಸ್ನೆಸ್ ರನ್ ಆಗೋರಿಗೆ, ನಮ್ಮ ಬಿಸ್ನೆಸ್ ರನ್ ಆಗೋರಿಗೆ, ಬಾಡಿಗೆ ಕಟ್ಟುವ ಶಕ್ತಿ ಬರೋರಿಗೆ ನಡೆಸಬೇಕು ಅಂದರೆ ಮತ್ತೊಂದು ಏನಾದ್ರು ಆದಾಯ ಮಾಡೋದು. ಏನು ಮಾಡೋದು? ಅವ್ರೇನು ಮಾಡೋದು, ಪ್ರತಿ ತಿಂಗಳು ಅವ್ರ ಹತ್ರ ಸಾಲ ಮಾಡಿ ಕೊಡೋದು. ಎಷ್ಟು? 3,500 ಸಾಲ ಮಾಡಿ, ಇಷ್ಟೇ ಸಿಂಪಲ್. ನಾನು ಆಮೇಲೆ ಅವರು ಹೀಗೆ ಮಾತನಾಡ್ಬೇಕಾದ್ರೆ ಏನು ನಿಮ್ಮ ಪ್ರಾಬ್ಲಮ್, ಹೀಗೆ ಸಿಂಪಲ್ ಬಿಟ್ಟರೆ ಗೊತ್ತಿತ್ತು. ಏನು ಮಾಸ್ಟರ್ ಹೆಂಗೆ ಅಂತೀರ ಸಿಂಪಲ್, ನಿಮ್ಮದು ಸಾಲ ಇಲ್ಲದೆ, ನಿಮ್ಮ ಸಾಲ ಇಲ್ಲದೆ ನಿಮ್ದು ಆಗುತ್ತೆ ಬೇಟ್ರಿ. ಏನು ಮಾಸ್ಟರ್ ಹೆಂಗೆ ಹೇಳ್ತೀರಾ, ಸುಮ್ಮನಿದಪ್ಪ ನಮಗೆ ನಗಬೇಡಿ ನೀವು. ಇಲ್ಲ ರೀ, ನೀವು ಮನ್ಸು ಮಾಡಬೇಕು, ಏನು ಸ್ವಲ್ಪ ತ್ಯಾಗ ಮಾಡಬೇಕು. ಏನು ತ್ಯಾಗ ಮಾಡೋದು, ನೀವು ಹೇಳಿದೆ ಕೇಳ್ತೀನಿ, ಹೌದಾ? ಸರಿ, ಒಂದು ಕೆಲಸ ಮಾಡಿ, ನಾಳೆ ಬರಬೇಕಾದ್ರೆ ನೀವು ನಿಮ್ದೊಂದು ಮಾಂಗಲ್ಯ ಸರ ಬಿಟ್ಟು ಅದೇ ನೀವು ನೇತಾಡ್ತಿದ್ದೀರ ಅದನ್ನ ತೆಗೆದಿಟ್ಟು ಬನ್ನಿ. ಯಾಕೆ ಸರ್ ನೀವು ತೆಗೆದಿಟ್ಟು ಬನ್ನಿ. ಆಮೇಲೆ ಏನು ಸರ್ ತೆಗೆದಿಟ್ಟಿದ್ದೀನಿ, ದುಡ್ಡು ಬರುತ್ತೆ ಸರ್, ಬರುತ್ತೆ ತಗೊಂಬನ್ನಿ, ಅದನ್ನು ಕರ್ಕೊಂಡೋದೆ ನೋಡಿ, ಕರ್ಕೊಂಡೋಗಿ ಕೆನರಾ ಬ್ಯಾಂಕಲ್ಲಿ ಅದನ್ನು ವೇಟ್ ಮಾಡಿಸಿ ಪ್ಲೆಡ್ಜ್ ಮಾಡಿಸ್ತಾರೆ. ಅವ್ರದ್ದೇ ಅಕೌಂಟು, ಅವ್ರದ್ದೇ ಪ್ಲೆಡ್ಜ್ ಮಾಡಿ. ನಿಮ್ಮ ಹತ್ರ RTC ಉಂಟು, ಕೊಡಿ, ತೆಗೀರಿ. ಅಲ್ಲೆಷ್ಟು? 7.16 ರೇಟ್ ಆಫ್ ಇಂಟ್ರೆಸ್ಟ್ ಎವರಿ ಇಯರ್. ಅವರು 2,10,000 ಸಿಗುತ್ತೆ ಮ್ಯಾಕ್ಸಿಮಮ್ ಅಂತ. ಅವ್ರದ್ದು 1 ಗ್ರಾಮಿಗೆ 5,250 ರೂಪಾಯಿ ಅಂತೆ. ನೋಡಿ, ಒಂದು 46 ಗ್ರಾಮು 47 ಗ್ರಾಮು ಇತ್ತು ಅಂತ ಅನಿಸ್ತದೆ. ಅಷ್ಟಂತೆ 46-47 ಗ್ರಾಮ ಇತ್ತು ಅನಿಸ್ತದೆ. 1.6 7.16. ನಾನಂದೆ ಬೇಡ, 2 ಲಕ್ಷ ಮಾತ್ರ ಕೊಡಿ ನೀವು ಅಂತ 2 ಲಕ್ಷ ತಗೊಂಡು ಕೊಡಿ ನನಗೆ. ಕೊಟ್ಟು ನೋಡಿ, ಡೇಟ್ ಬರೆದಿಟ್ಟು ಕೊಡಿ.
ಆ 2 ಲಕ್ಷನ ತಗೊಂಬಂದು ಯಾರು ಸಿಕ್ಕಾಪಟ್ಟೆ ಅದರಿಂದ ಹರ್ನ್ಸ್ ಬರೋರಿಗೆ ನೋಡಪ್ಪ ಇದು ಯಾವುದೋ ದುಡ್ಡು ಪಾಪ ಅವ್ರಿಗೆ ಜೀವನ ಮಾಡಬೇಕು, ಮ್ಯಾಕ್ಸಿಮಮ್ ನಿಮ್ಮ ಹತ್ರ ಎಷ್ಟು ಕೊಡೋಕ್ಕಾಗುತ್ತೆ? ಅವರಂದ್ರು ಅಣ್ಣ ನಾವೆಲ್ಲ ನಿಮ್ಗೆ ಗೊತ್ತಿದೆ, ನಾವು ಕಾಂಟ್ಯಾಕ್ಟ್ ಮಾಡಿಸೋದು ಅಲ್ಲಿ ಸೈಟ್ ಮಾಡೋದು ಎಲ್ಲ 1,2 ರೂಪಾಯಿಗೆ ತೊಗೊಳೋದು, ನೀನು ಬಡವರು ಅಂತೀಯ ಮಸ್ತ್ ಕಡಿಮೆ ಅಮೌಂಟು. ಅವರೆಲ್ಲ 1 ಕೋಟಿ ತೊಗೊಂಡ್ರೆ 1.5% ಕೊಡೋದು, ಚಿಲ್ಲರೆ ಅಮೌಂಟು. ಏನೋ ನೋಡಪ್ಪ ನೀನು ಹೇಳ್ದವ್ರು ಕೊಡ್ತೀನಿ ಅಂತ. ಅಲ್ಲ ನೀನೀಗ 1.5 ಅಂತ ಹೇಳ್ತೀಯ, ಸ್ವಲ್ಪ ಸಾಲಲ್ಲ, ಒಂಚೂರು ಏನಾದ್ರು ಮಾಡು. ಆಯ್ತಪ್ಪ, ಈಗ ನೀನು ಅದೇನು ಹೇಳಿ ಒಂದು 2% ಕೊಟ್ಟು. ಆಯಿತು, 2 ಲಕ್ಷ ಕೊಡ್ತಾ. ನಾನು ಆಮೇಲೆ ನೀವು ಒಂದು ಚೆಕ್ ಕೊಡ್ಬೋದಾ ಅಂದೆ. ಅಲ್ಲೇನೆಲ್ಲ ಕೊಡ್ತೀವಿ ಒಂದು ಚೆಕ್ ಕೊಟ್ಟು ಅವರೇ ದುಡ್ಡು ತಗೊಂಡವ್ರು. ಅದಕ್ಕೆ ಅವ್ರೇನು ಹೇಳಿದ್ರು, ನಾನೇ 2 ಲಕ್ಷ ಬರಬೇಕು, ಖಾಲಿ ಚೆಕ್ ಕೊಡಬಾರ್ದು, ಸೈನ್ ಹಾಕಿದ್ಬಿಟ್ಟು ಹಾಕ್ಸ್ಬಿಟ್ಟು 2 ಲಕ್ಷ ಬರೆದು ಅವಮ್ಮನ ಕೊಡ್ತೀವಿ. ಈಗ ಅವಮ್ಮ ಚೆಕ್ ಇಟ್ಕೊಳ್ಳಿ, ಇದೇನು ಸಹ ದುಡ್ಡು ಬರುತ್ತೆ ಸರ್ ಅಂತ. ಬರುತ್ತೆ, ಇಟ್ಕೊಳ್ಳಿ. 1 ತಿಂಗಳಾಯಿತು, 4,000 ನನ್ನ ಅಕೌಂಟ್ಗೆ ಹಾಕೋದು. ಯಾರು ಕೊಡಿಸಿದ್ರಲ್ಲ 4,000 ಕೊಡು. ನಾನು ತಗೊಂಡೋಗಿ ಅಮ್ಮನಿಗೆ ತಗೊಳ್ರಿ ಒಂದು 3,500 ಏನು ಮಾಡಿ ರೆಂಟ್ ಕಟ್ಟಿ 500 ರೂಪಾಯಿನ ಇಟ್ಕೊಳ್ರಿ ಅಂತ ಕೊಟ್ಟು. ಈಗ 1 ವರ್ಷಕ್ಕೆ ಎಷ್ಟು ಬರೋದು ನಿಮಗೆ? 14,160 ರೂಪಾಯಿ ಬರುತ್ತೆ ಅಲ್ಲಿ 12 ತಿಂಗಳ ನಂತರ ಬ್ಯಾಂಕಲ್ಲಿ. 1 ತಿಂಗಳು ಮುಗಿದ ತಕ್ಷಣ ಎಷ್ಟು ಬರೋದು ನಿಮಗೆ? 4,000. 12 ತಿಂಗಳಿಗೆ ಎಷ್ಟಾಯಿತು? -14,000. 12ರಲ್ಲಿ 4,800 1,000 ಪ್ರಾಫಿಟ್. ಇದನ್ನ ನಾವೇನು ಮಾಡ್ತೀವಿ ಅಂದರೆ ಡೆಡ್ ವೆಲ್ತ್ ಅಂತ ಕರಿತೀವಿ. ನಮ್ಮಲ್ಲಿ ಸಂಪತ್ತಿದೆ, ಬಳಕೆ ಮಾಡಿ. ಇಂಥದ್ದು ಸಣ್ಣ ಉದಾಹರಣೆ ನಿಮ್ಗೆ ಕೊಟ್ಟಿರೋದು. ಯಾಕೆ ನೀವು ಪ್ರಶ್ನೆ ಮಾಡ್ಬೋದು, ಹಾಗಾದ್ರೆ ಪೆದ್ರ ಸರ್ ಅವರೆಲ್ಲ ಯಾಕೆ ಸರ್? ಈಗೇನಾಗುತ್ತೆ ಅಂದರೆ, ನೀವು ಈ ಪ್ಲ್ಯಾನ್ನ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ನೀವು ಅಂದರೆ ಅಭದ್ರತೆ ಕಾಡುತ್ತೆ ನಿಮಗೆ ಮಿಸ್ಗೈಡ್ ಮಾಡೋರ ಸಂಖ್ಯೆ ಜಾಸ್ತಿ. ಬಾರ ಹೇಳಿ ದಿನೇಶ, ಬಾನ ಹೇಳ್ತೀನಿ, ಬಾನ ಒಂದು ಸೈಟ್ ತಗೋ, ಬಾನ ಹೇಳ್ತೀನಿ. ಅದೊಂದು ನಿಮ್ಗೆ ನಾಲೆಡ್ಜ್ ಇಲ್ಲ. ದೊಡ್ಡ ಸೈಟು, ತುಂಬ ಚೆನ್ನಾಗಿತ್ತು, ನೋಡಿದ ತಕ್ಷಣ ತಗೋಬೇಕು ಅನ್ನಂಗಾಯ್ತು. ಕೊಡ ದಿನೇಶ ಅಡ್ವಾನ್ಸ್ ಆಯಿತು 5 ಲಕ್ಷ, ನಿನ್ನೆ ಚಿನ್ನ ಇಟ್ಟಿದ್ದೀರ ಕೊಡ, ಕೊಡ್ಸಾಯ್ತು. ರಿಜಿಸ್ಟ್ರಿಗೆ ಹೋಗ್ತಿರೋ ಡಾಕ್ಯುಮೆಂಟ್ಸ್ ಸರಿ ಇಲ್ಲ, ನಿಮ್ಮ ಪ್ರಾಬ್ಲಮೇ. ರಿಜಿಸ್ಟ್ರಿಗೆ ಹೋಗ್ತಿರೋ ಪ್ರಾಬ್ಲಮ್. ಯಾವಾಗ ಆಗೋದು? 6 ತಿಂಗಳಾಯ್ತು. 6 ತಿಂಗಳವರೆಗೆ ಬಡ್ಡಿ ಬೆಳೆದ್ರು, ರಿಟರ್ನ್ಸ್ ಇಲ್ವಲ್ಲ. ಈ ಪ್ರಿನ್ಸಿಪಾಲ್ ಮಾತು ಕೇಳಿ ಮನೆ ಮುಟ್ಕೊಂಡಲ್ಲ, ಅನುಷ್ಠಾನ ಬರೋದಿಲ್ಲ. ಮತ್ತೆ ನೀವು ಇದನ್ನ ತಂದು ಯಾರು ಕೊಡೋದು? ವ್ಯವಹಾರ ಮಾಡ್ತಾರಲ್ಲ, ಯಾರು ವ್ಯವಹಾರ ಮಾಡೋರು? ಅವ್ರಿಗೆ ಮನ ಮಠ ಆಸ್ತಿ ಅಂತಸ್ತು ಮರ್ಯಾದೆ ನಾಚಿಕೆ ಏನಿಲ್ಲ ಅವ್ರಿಗೆ. ಅವರು ಚೆನ್ನಾಗಿ ಬರ್ತಿದ್ರೆ ಖುಷಿಯಾಗಿ ಎದೆನ ಹಿಂಗೆ ಮಾಡ್ಕೊಂಡು ದೇಶ್ ಅಂತಾರೆ, ಚೆನ್ನಾಗಿ ಬರ್ದೇ ಇದ್ರೆ ಊರೇ ಖಾಲಿ ಮಾಡ್ತಾರೆ. ಆಮೇಲೆ ಪಕ್ಕದ ಮನೆಯವರು ಈ ಥರ ಮಾಡಿದ್ದಾರೆ ಅಂತ ನೀವು ಮಾಡಕ್ ಹೋಗೋದು. ನೋಡಿ ಹೇಗಿದೆ. ಈಗ ನೀವು ನಿಮ್ಮ ಆ ಜಾಗಕ್ಕೆ ದುಡ್ಡು ಕೊಟ್ಬಿಟ್ಟಿದ್ರಿ, ನಿಮ್ಗೆ ಯೋಗಕ್ಷೇಮನೂ ಇಲ್ಲ. ಇದು ಕೊಟ್ಟಾಯ್ತು, ಅಡ್ವಾನ್ಸ್ ಪ್ರಕಾರ ದುಡ್ಡು ನಿಮ್ದು ಕೊಟ್ಟಾಯ್ತು, ಕೊಟ್ಬಿಟ್ಟು ಎಷ್ಟೋ ದಿನ ಆಯ್ತು. ಯೋಗಕ್ಷೇಮವಾಗಿದ್ದ ಇಲ್ಲ. ಯಾರಾದ್ರೂ ಕೇಳಿದ್ರೆ ತಲೆ ತೆಗೆಸ್ಬೇಕು. ಅನುಭವಕ್ಕಿಲ್ಲ. ಒಂದ್ ಕಡೆ ನೀವು ಸ್ವಾತಂತ್ರ್ಯದ ಅನುಭವ ಮಾಡ್ತಿದ್ರು, ಡಾಕ್ಯುಮೆಂಟ್ ಇಲ್ಲ, ಊರ್ಜಿತ ಇಲ್ಲ. ಸೊ ಅದಕ್ಕೆ ನಿಮಗೆ ಯಾವಾಗಲೂ ನಾಲೆಡ್ಜ್ ಬೇಕು, ಸಖತ್ ನಾಲೆಡ್ಜ್ ಬೇಕು.
ಉಪಯೋಗ ಬಂದೇ ಇರೋ ವಸ್ತುಗಳಿರ್ತವೆ ಮಾತ್ರ ಇನ್ನೊಬ್ಬರಿಗೆ ಬೇಕಾಗಿರುತ್ತೆ, ಅದನ್ನು ಬಳಸಬೇಕು. ಬಂದದ್ದು ಏನು ಮಾಡಬೇಕು? ಬಂದದನ್ನ ಉತ್ಪಾದನೆಗೆ ಹಾಕಬೇಕು. ನೀವೀಗ ನನ್ನ ಪ್ರಕಾರ ನಿಮಗೆ ರಿಟೈರ್ಡ್ ಆದಾಗ ಎಷ್ಟು ಬಂತ ಏನೋ ಗೊತ್ತಿಲ್ಲ ನಿಮಗೆ. ಬಂದಾಗ ಫಸ್ಟ್ ಫ್ರೀ ಆಗ್ಬಿಟ್ರೆ ಅದು ಕಷ್ಟ ಈಗ ತೆಗಿಯಂಗಿಲ್ಲ. ಅಲ್ಲ ಇದು ನಿಮ್ಗೆ ಎಷ್ಟು ಬಂತು? ನಿಮಗೆ 40 ಲಕ್ಷ ಬಂತು. ತಗೊಂಡಾಗ ಅಷ್ಟು ಆಗ್ಬಿಟ್ರಾ? ಒಂದು 20 ಇದ್ರಲ್ಲಿ ಹಾಕಿದೆ NIS-ಲಿ ಮತ್ತೆ NIS-ಲಿ ನ್ಯಾಷನಲ್ ಸೇವಿಂಗ್ ಸ್ಕೀಮ್, ಮತ್ತೊಂದು 15 ಇದ್ರಲ್ಲಿ ಹಾಕಿದೆ. ಅದು ಬಡ್ಡಿ ಬರ್ತದೆ, RD ಕಟ್ತಾ ಇದ್ದೀನಿ. ಇದು ನಮಗೆ ಆವಾಗಲೆಲ್ಲ ಎದುರಿಸಿದ್ರೆ ಅಲ್ಲಿ ಬ್ಯಾಂಕಲ್ಲಿ ಅಕೌಂಟ್ ದುಡ್ಡು ಇಟ್ಟರೆ ಎಲ್ಲ ನೀವು ಇದು ಮಾಡ್ತಾರೆ ಅಂತ. ಬ್ಯಾಂಕಲ್ಲಿ ಅಕೌಂಟ್ ಇದ್ರೆ ಎಲ್ಲ ಫಿಕ್ಸ್ ಆಗಕ್ಕೆ ಅದೇನು ಸುತ್ತಲ್ಲ ಕ್ಲಾಸ್ ಎಲ್ಲ ತಗೋದು ಬಂದಾಗ ಅದು ಮಾಡಿದೆ ಫಸ್ಟ್. ಈಗ ನೀವು ಏನಾದ್ರು ಅದೇ 20 ಲಕ್ಷನ ಸುಮ್ಮನೆ ನನ್ನ ಹತ್ರ ತಂದಿದ್ರೆ, ಈ ಚಿಕ್ಕತ್ತೂರು ಇದೆಯಲ್ಲ ಅಲ್ಲಿ ಚಿಕ್ಕತ್ತೂರಲ್ಲಿ ನಮ್ಮ ದಂಡದವ್ರು ಸೈಟ್ ಮಾಡಿಬಿಟ್ಟು ಭಾಳ ಕಡಿಮೆಗೆ 6 ಲಕ್ಷ ಕೊಟ್ಬಿಟ್ಟು ಒಂದು ಸೈಟ್ನ 30-40. ಈಗ ಅದಕ್ಕೆ 10 ಲಕ್ಷ. ಯಾಕೆಂದರೆ ಪಕ್ಕದಲ್ಲಿ ಏರ್ಪೋರ್ಟ್ದು ಸೈನಿಕ ಸ್ಕೂಲ್ ಹತ್ರ ಏರ್ಪೋರ್ಟ್ ಬಂದ್ಬಿಡ್ತಂತೆ. 10 ಲಕ್ಷ ಕೇಳೋದಿಲ್ಲ. ನಮಗೆ ಇಲ್ಲೊಂದು ಲೇಔಟ್ ಮಾಡ್ತಿದ್ದು, ಅದು ದುಡ್ಡು ಬೇಕಿತ್ತು, ಕೊಟ್ಟದ್ದೇ ನಮ್ಮ ವಾರ್ಡನ್ ಮೇಡಮ್ ಹಂಗೆ ಆಯಿತು. ವಾರ್ಡನ್ ಮೇಡಮ್ 4 ಲಕ್ಷ ಕೊಟ್ಟಿದ್ರು ನಮಗೆ. ಅವ್ರಿಗೆ ಎಷ್ಟಪ್ಪ ಇಂಟ್ರೆಸ್ಟು? ಅವ್ರಿಗೆ 1.5 ಇಂಟ್ರೆಸ್ಟ್ ಮಾತಾಡಿದ್ದು. ಅವ್ರು ಸೇಮ್ ಇದೇ ಥರ ಇದು ದುಡ್ಡು ಬಂದಿತ್ತು, ಯಾವುದು ರಿಟೈರ್ಮೆಂಟ್. ಬೇಡ, ನನ್ನ ಮಾತು ಕೇಳಿ, ಬೇಡ ಮೇಡಮ್ ನೀವು ಕೊಡಿ, ನಾನು ಬೇರೆ ಮಾಡಿಸ್ಕೊಡ್ತೀನಿ. ಇಲ್ಲ, ಅದೇನು ಮಾಡ್ತು, ಮೇಲೆ ಒಂದು ಮನೆ ಕಟ್ತೀನಿ, ಬಾಡಿಗೆ ಬರುತ್ತೆ ಅಂದ್ಬಿಟ್ಟು ಕಟ್ಬಿಡ್ತು. 15 ಲಕ್ಷ ಖರ್ಚು ಮಾಡಿ. ಕೋವಿಡ್ ಆಯ್ತು, ಯಾರು ಬರಲಿ, ಬಾಡಿಗೆ ಸುಮ್ಮನೆ ಆಗ್ತಿ ಕಟ್ಬಿಟ್ಟು ಅದು ಹೋಯ್ತು. 15 ಲಕ್ಷ ಕಟ್ತು, ಸುಮ್ಮನೆ ಆಯ್ತು. ಇನ್ನು 5 ಲಕ್ಷ ನನಗೆ ಕೊಡ್ತು. ಅದನ್ನ ನಾನಂದೆ 1.5 ರೂಪಾಯಿ ಅಂತ ಕೊಡಿಸ್ತೀನಿ ನಿಮಗೆ ಅಂತ ಹೇಳಿದೆ. ಆಯಿತು ಅಂದ್ಬಿಟ್ಟು 7 ವರ್ಷ 3 ವರ್ಷ ದುಡ್ಡು ತೊಗೊಳ್ಳಿಲ್ಲ. ಅದು 1.5 ಲಕ್ಷ ಆಯಿತು ಇಂಟ್ರೆಸ್ಟು. ಮತ್ತು 4 ಲಕ್ಷ ಕೊಟ್ಟಿತ್ತಲ್ಲ, 5 ಲಕ್ಷ ಕೊಟ್ಟಿತ್ತಲ್ಲ, ಎಲ್ಲ ಸೇರಿ ಒಂದು ಸೈಡ್ ಬರೆಸ್ಬಿಟ್ಟೆ. ಹೋಗಿ ಬರ್ಕೊಡಿ. ಜೀವನದಲ್ಲಿ ಅದೊಂದೇ ಅರ್ಧಕ್ಕೆ ರಿಟೈರ್ಡ್ ಆಗೋದು. ಈಗ ಅದನ್ನು 12 ಲಕ್ಷ ಕೇಳ್ತಾವ್ರೆ ಕಾಮರ್ಸ್ ಸೈಡ್. ನೀವು ನನ್ನ ಕೈಗೆ ಸಿಕ್ಕಿ 20 ಲಕ್ಷ ದುಡ್ಡು ಕೊಟ್ಟಿದ್ರೆ 6 ಲಕ್ಷ ರೂಪಾಯಿ ಮಾತಾಡಿ ಒಟ್ಟಿಗೆ ಬರ್ತಿತ್ತಲ್ಲ ನಮಗೆ. 4 ಸೈಡ್ ಪರಿಸ್ಬಿಡ್ತಿದ್ದೆ. ಈಗ ರಾಜನಾಗಿ 4 ಸೈಡ್ ಪರಿಸಿ ಸುಮ್ಮನೆ ಕೊಡಿಸ್ತಿಲ್ಲ ನಿಮಗೆ. ಆ 4 ಸೈಡ್ ಮೇಲೆ ಮತ್ತೆ 75% ಲೋನ್. ಈಗ ನಿಮ್ಮ ಮನೆ ಲೋನ್ ಕೊಡೋಕ್ಕಾಗಲ್ಲ, ಹೇಗೆ ಡಾಕ್ಯುಮೆಂಟ್ ಇಲ್ಲ ನಿಮ್ಮ ಹತ್ರ. ಈ ಸೈಟ್ ಆಗಿರೋದಕ್ಕೆ 58 ಡಾಕ್ಯುಮೆಂಟ್ ಕೊಟ್ಟು ರೆಡಿ ಮಾಡಿರ್ತಾರೆ ನಿಮಗೆ. ಏನಿಲ್ಲ, ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ವಿ, ತಗೊಂಡು ಕೊಟ್ಟ ಮುಗೀತು. ಬ್ಯಾಂಕಲ್ಲಿ 75% ಕೊಡು. 75% ಎಷ್ಟು? ನಾವು ಭರಿಸ್ಬೇಕಾದ್ರೆ ಹೆಚ್ಚಿಗೆ ಭರಿಸೋದು. 4 ಲಕ್ಷ ರೂಪಾಯಿ ಸೈಟ್ನ 5 ಲಕ್ಷ ಅಂತ ಭರಿಸೋದು. 3.5 ಲಕ್ಷ ಸಿಗುತ್ತೆ ಒಂದು ಸೈಟ್ಗೆ. ಮತ್ತೆ 15 ಲಕ್ಷ ದುಡ್ಡು ನಿಮಗೆ. ಅವಾಗ ನಿಮ್ಗೆ ಕಾಂಟ್ಯಾಕ್ಟ್ ಇರ್ತಿಲ್ಲ ಸ್ಟಾರ್ಟಿಂಗ್. ಅಲ್ಲಲ್ಲ, ನಿಮಗೆ ಯಾರಾದ್ರೂ ಇರಬೇಕು ಅಂತ ನೀವು ಯೋಚನೆ ಮಾಡಬೇಕು, ಆಲೋಚನೆ ಮಾಡಬೇಕು, ಏನು ಮಾಡ್ಬೋದು ಇದನ್ನ. ಆಗ ನಿಮ್ಗೆ ಏನಾಗುತ್ತೆ ಅಂದರೆ ಇದು ಹೀಗೆ ಆಗೋದು. ಇಲ್ಲೊಂದು ನೀವು ಆರಾಮಾಗಿ ನಾನು ಬಂತು, ಅಲ್ಲಿ 10 ಆಗ್ತದೆ, ಇಲ್ಲೊಂದು 5 ಆಗ್ತದೆ ಅಂದ್ಕೊಂಡು ಕರೆದು ಹೋದ್ರೆ ಮುಗಿದೋಯ್ತು. ಮುಂದೆ ವಾಟ್ ನೆಕ್ಸ್ಟ್? ಈಗ ನೀವು ಬರೀ 35 ಲಕ್ಷದಲ್ಲಿ ಮಗಳ ಮದುವೆ ಏನು ಮಾಡ್ತೀರಾ? ಈಗ ಎಲ್ತ್ ನೋಡ್ಕೋಬೇಕು, ತಂದೆ ತಾಯಿ ಎಲ್ತ್ ನೋಡಿದ್ರೆ ಎಲ್ಲಿ ನೋಡ್ಕೋತೀರಾ? ಮತ್ತು ಹೆಂಡತಿದು ಎಲ್ತ್ ನೋಡ್ಕೋಬೇಕು, ಎಲ್ಲಿ ನೋಡ್ಕೋತೀರಾ? 35 ಲಕ್ಷ ಯಾವ ಮೂಲೆ ನಿಮಗೆ? ಮತ್ತೆ ಅದನ್ನು ದ್ವಿಗುಣ ಆಗೋ ಥರ ಮಾಡ್ಬೇಕಲ್ಲ, ಅದು ಉತ್ಪಾದನೆ ತೊಡಗಬೇಕಲ್ಲ. ಆದರೆ ತೊಡಗಬೇಕಾದ್ರೆ ಸರಿಯಾದ ಹೆಜ್ಜೆ ಇಡಬೇಕು. ತೊಡಗಕ್ಕೆ ಹೋಗಿ ಜೀರೋ ಬಂದ್ಬಿಡೋದಲ್ಲ. ಅದಕ್ಕೆ ನೀವು 2-3 ಕಡೆ ಹಾಕ್ಬೋದು. ಒಂದು ಆಯ್ತು, ಇನ್ನೊಂದು 15 ಲಕ್ಷ ಇತ್ತು. ಈಗ ಏನು ಮಾಡ್ಬೋದು? ಇದು ಸುಮ್ಮನೆ ಈಗ ಇಲ್ಲಿ ಸೊಸೈಟಿ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡೋದು, ಕೈಗಾರಿಕಾ ಸೊಸೈಟಿ. ಅಲ್ಲಿ 10 ಲಕ್ಷ ರೂಪಾಯಿ ಚೀಟಿ ಮಾಡ್ತಾ ಇದ್ದಾರೆ. ಅಲ್ಲಿ ಕಟ್ಕೊಂಡು ಹೋಗೋದು ಒಂದು 20,000-30,000 ಅಲ್ಲಿ ಲಾಭ ಬರುತ್ತೆ. ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ, ಅವರು ಶ್ಯೂರಿಟಿ ತಗೊಂಡು ಕೊಡ್ತಾರೆ, ಅವರೆಲ್ಲ ಬ್ಯಾಂಕ್ ಹೋಲ್ಡರ್ಸು. ಆಗ ನಮಗಲ್ಲಿ ಒಂದು 10 ಲಕ್ಷ ರೂಪಾಯಿ ಚೀಟಿ ಹಾಕೋದು. ನೀವು ಕಟ್ಟೋದೇ 5.5-6 ಲಕ್ಷ, 10 ಲಕ್ಷ ವಾಪಸ್ ಬರುತ್ತೆ. ಅಥವಾ 9.5 ಲಕ್ಷ ಬರುತ್ತೆ. ಒಂದು 2 ಲಕ್ಷ 2.5 ಲಕ್ಷ 25 ತಿಂಗಳಿಗೆ ಲಾಭ ಆಯಿತು.
ನೀವು ತಗೊಂಡೋಗಿ ಗುಡ್ಡೆ ಹಾಕ್ಬಿಟ್ಟಲ್ಲಿ ಪೋಸ್ಟ್ ಆಫೀಸ್ಗೆ ಬರುತ್ತೆ ನಂಗೆ ಅನ್ಕೊಂಡು ಇಷ್ಟಪಟ್ರೆ ಇದನ್ನೇನಂತಾರೆ ಸ್ಥಿತಿಸ್ಥಾಪಕತ್ವ ಅಂತ ಕರೀತಾರೆ ಇದನ್ನ. ಆ ಕಡೆ ಈ ಕಡೆ ಅಲ್ಗಡಂಗಿಲ್ಲ. ಫಿಕ್ಸ್ ಆಗೋ 5 ವರ್ಷ ಈಗ ನಿಮಗೆ 20 ಲಕ್ಷಕ್ಕೆ ಎಷ್ಟು ಬರ್ತಾ ಇದೆ ಇಂಟ್ರೆಸ್ಟು? ಅದು ನೋಡ್ಬೇಕು ಅದೆಷ್ಟು ಬರ್ತದೆ, ಎಷ್ಟು 7.5 ಏನಿರಬೇಕು ಒಂದು ವರ್ಷಕ್ಕೆ. 7.5 1 ಲ್ಯಾಕ್ ಅದೇ ಹಾಂ 1.5 7.5 ಅಲ್ಲಿಗೆ 20 ಲಕ್ಷಕ್ಕೆ 7.5 ಅಂದರೆ ಅದು ಎಷ್ಟು 5 ವರ್ಷಕ್ಕೆ ಇಟ್ಟಿದ್ದೀರಾ? ಎಷ್ಟು ವರ್ಷಕ್ಕೆ ಇಟ್ಟಿದ್ದೀರಾ? 5 ವರ್ಷ 5 ಇಯರ್ಸ್ಗೆ. ಎಷ್ಟು ವರ್ಷ ಆಯ್ತು ಈಗ? ಈಗ ಒಕ್ಕ 1 ವರ್ಷನೂ ಆಗಿಲ್ಲ. ನವಂಬರ್ ಎಷ್ಟು ನಿಮ್ದು ಆಗ್ತಿದೆ ಬೇಡ ಬಿಡಿ ಅದೆಲ್ಲ ಹೆಂಗೆ ಇದೆ ಬೇಡ ನಿಮ್ಮ ಕಾಂಟ್ಯಾಕ್ಟ್ ಇದ್ರೆ ಮಾಡೋದು. ಅದಲ್ಲ, ನಾನು ಅವತ್ತು ಹೇಳಿದೆ ನೀವು ಜಾಗ ಹುಡುಕಿ ಅಂತ. ನಾವು ದುಡ್ಡು ಕಡೆ ಮಾಡ್ತೀವಿ ಕಂಪ್ನಿ ಅಂತ ಇಲ್ಲ ಅವನಿಗೆ ಕೊಡೋಕ್ಕಂತ ಅವನು ಸಿಕ್ಕಿಲ್ಲ. ಈಗ ನಿಮಗೆ ನಿಮ್ಮ ರಿಟೈರ್ಡ್ ದುಡ್ಡಲ್ಲಿ ನೀವು ಇಟ್ಕೊಂಡಿರೋ ದುಡ್ಡಲ್ಲಿ ನಿಮಗೆ ಲೆಕ್ಕಾಚಾರ ಆಗಿರೋದು ಜಾಗದ ಒಂದೇ. ಜಾಗದೊಂದು ಮನೆ ಲೋನೊಂದು ಬಿಡಿಸಿದೆ. ಮನೆ ಲೋನ್ ಬಿಡಿಸಿದ್ರಾ? ನಾನು ಕಟ್ಟಿ ಮನೆ ಕ್ಲಿಯರ್ ಮಾಡಿದೆ. ಹಾಂ ಕ್ಲಿಯರ್ ಮಾಡಿದೆ. ಮಗನ ಎಲ್ಲ ಯಾರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಎಲ್ಲ ಕರ್ಕೊಂಡು ಅಷ್ಟೇ. ಅಂತೂ ಈಗ ಇದೊಂದು ಪೇಪರ್ ಒಂದು ಸಿಕ್ತು ನಿಮಗೆ. ಪೇಪರ್ ಒಂದು ಸಿಕ್ತು. ಹಾಂ ಆದ್ರೆ ಇದೊಂದು ಅಲಿನೇಷನ್ ಆಗೋದು. ಈಗ ಈ ಹುಡುಗನ ಕಾಂಟ್ಯಾಕ್ಟ್ ಮಾಡಿದ್ರಿಂದ ಕೊಡ್ತೀನಿ ಅಂತ ಹೇಳಿ. ಏನು ದುಡ್ಡು ಬೇಕು ಅದನ್ನ? ಡಾಕ್ಯುಮೆಂಟ್ ಅವನು ಅವನ ಥರ ಅಲ್ಲ. ಎಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ಬೇಕಾದ್ರೆ ನಾನು ಸರಿ ಇಷ್ಟು ನಂಗೆ ಏನಾದ್ರು ಒಂಚೂರು ಕೊಡಿ ಅಂತ ಕೇಳ್ತೇನೆ. ಅದು ಆ ಥರ ಏನಿಲ್ಲ ಪಾಪ. ಯಾವಾಗಲೂ ತಹಸೀಲ್ದಾರ್ ಜೊತೆ ಇರ್ತಾನೆ ನೋಡಿ ಈಗಲೂ. ಇವನು ಭಾರಿ ಇದು ಇವನು ಆಫೀಸರ್ನೇ ಮಿಲಿಸ್ತಾನೆ. ಆಗಲ್ಲ ಅನ್ನೋ ಕೆಲಸ ಇಲ್ಲ. ಅಂತ ನೋಡೋದಲ್ಲ ಮೇಡಮ್ ಸಿಗ್ತಾಗ್ಬಿಡ್ತಾನೆ ಅವ್ರು ಬೇಡ ಅಂತಂದ್ರೆ ಜಬರ್ದಸ್ತಿ ಈಗ ಮೇಡಮ್ ಹಂಗೆ ಏನಾಗಲ್ಲ ಅದೇನು ಹೇಳ್ತೀನಿ ಮೇಡಮ್ ಇವರು ಕೈಲಿ ಸಿಗಾಗೊಂದು ಜಾಗ ಬಿಡ್ತಾ ಇಲ್ಲ ಅಂತ ಬೇಡ ಬೇಡ ಅಂತ ಹೇಳ್ತಾರೆ. ಇವರು ಜಬರ್ದಸ್ತಿ ಇದು ಮಾಡ್ತಾರೆ. ಇರ್ತಾರೆ ಪಾಪದ ಮೇಡಮ್ ಎಲ್ಲ ಸಿಗಾಕೊಳ್ತದೆ ದೊಡ್ಡ ಕೇಸಲ್ಲಿ. ಮೇಡಮ್ ಅವನು ಇತ್ತು ನಾ ಈಗ ಸಿಗಾಕೊಂಡಿದ್ದೀನಿ ಸುಮ್ಮನೆ ನನಗೆ ಬೇಡ ಹಾಗೆ ಇವ್ರ ಆಟ ನೋಡ್ಬಿಟ್ಟು ನಡೆಯುತ್ತೆ. ಬಟ್ ಸ್ವಲ್ಪ ಅವನಲ್ಲದೆ ಬೇರೆ ಆಗಿದ್ರೆ ಆಯ್ತಿರ್ಲಿಲ್ಲ. ಆಯಿತು ಬೆಂಗಳೂರು ಏನೋ ಮಾಡಿ ಒಟ್ಟಲ್ಲಿ ನಮಗೆ ಖಾತೆ ಮಾಡಿ ವಾಪಸ್ ಕೊಟ್ಟನಲ್ಲ ಅತಿ ಸೇಟ್ ಆಗಿಲ್ಲ. ಸೊ ಹೀಗೆ 1770 ಆಡಮ್ ಸ್ಮಿತ್ ಹೇಳ್ತಾರೆ ಯೋಗಕ್ಷೇಮ ವ್ಯಾಖ್ಯಾನ ಅಂದರೆ ಒಂದು ದೇಶದ ಜನರ ಯೋಗಕ್ಷೇಮದ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರವನ್ನು ಅರ್ಥಶಾಸ್ತ್ರ ಅಂತ ಕರೀತಾರೆ. ಇದನ್ನೇ ನಮ್ಮ ಇತ್ತೀಚೆಗೆ ಸ್ಟ್ಯಾಂಡರ್ಡ್ ಫಿಲಿಂ ಮಾಡಿದೆ. ಇದನ್ನ ಆಲ್ಫ್ರೆಡ್ ಮಾರ್ಸಲ್ ಅಂತ ಕೊರತೆ ವ್ಯಾಖ್ಯಾನ. ಏನಾಗುತ್ತೆ ಕೊರತೆ ವ್ಯಾಖ್ಯಾನ? ಬಜೆಟ್ ಅಂತ ಹೇಳ್ತಾರೆ. ಏನು ಕೋತ ಬಜೆಟ್. ನಾವು ಯಾವಾಗಲೂ ಚೆನ್ನಾಗಿದ್ದೀವಿ ಅಂದರೆ ನಾವು ಕೊರತೆನಲ್ಲಿ ಇರಬೇಕು ಅಂತ ಗೊತ್ತಾಗಿಲ್ಲ. ನಾವು ಚೆನ್ನಾಗಿದ್ದೀವಿ ಅಂದರೆ ನಾವು ಚೆನ್ನಾಗಿ ಯೋಗಕ್ಷೇಮದಿಂದ ಇದ್ದೀವಿ ಅಂದರೆ ನಾವು ಕೊರತೆ ಬಜೆಟ್ ಒಂದು ವರ್ಷದಲ್ಲಿ ನಮ್ಮದು ಒಂದು 5,000 ಖರ್ಚಿದೆ ಅಂತ ಇಟ್ಕೊಳ್ಳಿ. 5,000 ಇನ್ಕಮ್ ಇದೆ, ನಾವು 6,000 ಖರ್ಚು ಹಾಕೋದು. ಇನ್ನು 1,000 ಏನು? ಇನ್ನು 1,000 ಹೊರಗಡೆಯಿಂದ ತರಬೇಕು. ಇದು ಕೊರತೆ. ಈ 1,000 ತರೋದಕ್ಕೆ ನಾವು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀವಿ. ಆಗ ನಾವು ಚೆನ್ನಾಗಿರ್ತೀವಿ. ಇದನ್ನು ಕೊರತೆ ವ್ಯಾಖ್ಯಾನ ಅಂತ. ಯಾವುದೇ ದೇಶ ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಕೊರತೆ ಬಜೆಟನ್ನು ಮಾಡಬೇಕು. ದುಡ್ಡಿಲ್ಲ ಅದ್ರ ಬರೋ ಇನ್ಕಮ್ 5 ಕೋಟಿ, ಬಜೆಟ್ 1 ಕೋಟಿ ಕೊರತೆ ಇದೆ. ಈ ಕೊರತೆ ಅನ್ನೋದೇ ಜನರನ್ನು ಚೆನ್ನಾಗಿಡುತ್ತೆ.
ಅವ್ರನ್ನ ಯೋಗಕ್ಷೇಮ ಚೆನ್ನಾಗಿರುತ್ತೆ, ಅವ್ರ ಲೈಫನ್ನು ಚೆನ್ನಾಗಿರುತ್ತೆ. ಅಭಿವೃದ್ಧಿಯ ವ್ಯಾಖ್ಯಾನ ನೋಡಿ, ಇದನ್ನ ರಾಬಿನ್ಸನ್, ಈ ರಾಬಿನ್ಸನ್ ಅಂತಕ್ಕಂಥವ್ರು ಈಗ ಗೊತ್ತೇ ರಾಬಿನ್ಸನ್. ಈ ಅಭಿವೃದ್ಧಿಯ ವ್ಯಾಖ್ಯಾನ, ಡೆವಲಪ್ಮೆಂಟ್ ಸ್ಟೇಟ್ಮೆಂಟ್, ಈ ಅಭಿವೃದ್ಧಿ ಅಂದ್ರೆ ಏನು? ಒಂದು ಕುಟುಂಬ, ಈಗ ನಾನು ಉದಾಹರಣೆ ಇದೆ ಅಭಿವೃದ್ಧಿ. ಇದನ್ನೇ ನೀವೇನು ಮಾಡ್ಬೋದಾಗಿತ್ತು ಅಂದ್ರೆ 5 ವರ್ಷದಲ್ಲಿ 70 ಲ್ಯಾಕ್ ಮಾಡ್ಬೋದು. ನಿಮ್ಗೆ ಇದೇ ದುಡ್ಡು ನಾನು ಬರ್ತದೆ ಈಗ ಜಸ್ಟ್ ನಮ್ಮನ್ನ ತೋರಿಸಿದ್ನಲ್ಲ, ನಿಮ್ಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ನಿಮಗೆ ಒಂದು ಸೊಸೈಟಿಗೆ 8.9 ಲಕ್ಷಕ್ಕೆ ಒಟ್ಟಿಗೆ ಕೊಟ್ಟಿದೆ, 2 ಸೈಟ್ ಕೊಡೋದು 18 ಲಕ್ಷಕ್ಕೆ ಸಿಕ್ಕೋದು. ಈಗ ನೋಡಿ ಅವನು ಏನು ಮಾಡ್ದ, ನಿಮ್ಮ ತೋರಿಸಿ ಬಂದಮೇಲೆ 9 ಲಕ್ಷಕ್ಕೆ ತಗೊಂಡ, ಈಗ ಮನೆ ಕಟ್ಟ 34 ಲಕ್ಷಕ್ಕೆ ಮಾರ್ತಾ ಇದ್ದಾರೆ. ನೀವು ಹೋಗಿ ಬಂದು ಎಷ್ಟು ದಿನ ಆಯಿತು? 3-4 ತಿಂಗಳಾಯಿತು. ಈಗ ಒಂದು ಮನೆ ಕಟ್ಟಕ್ಕೆ ಒಂದು 20 ಲಕ್ಷ ಆಗ್ಬೋದು, ಸೈಟ್ ಒಂದು 9 ಲಕ್ಷ, 29 ಲಕ್ಷ, 30 ಲಕ್ಷಕ್ಕೆ ಕಟ್ತಾ ಇದೆ. 34 ಲಕ್ಷಕ್ಕೆ ಮಾರಾಟ, 37 ಲಕ್ಷಕ್ಕೆ ಮಾರಾಟ ಮಾಡಿದ್ದಾನೆ. 8 ಲಕ್ಷ ಅವನಿಗೆ 3 ತಿಂಗಳಲ್ಲಿ ಲಾಭ ಆಗಿದೆ. ಇದೆ. ಸೊ ಇದೇನಾಗುತ್ತೆ ಈಗ ಅಂದರೆ ಅಭಿವೃದ್ಧಿಯ ವ್ಯಾಖ್ಯಾನ. ಒಂದು ದೇಶ ಅಭಿವೃದ್ಧಿಯ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದನ್ನು ನಾವು ಎಕನಾಮಿಕ್ ಅಂತ ಕರಿತೀವಿ. ಯಾವ್ಯಾವುದು ಅಭಿವೃದ್ಧಿ? ಮಾನವ ಸಂಪನ್ಮೂಲ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ವನ್ಯ ಸಂಪತ್ತಿನ ಅಭಿವೃದ್ಧಿ, ಪ್ರಾಣಿಗಳ ಅಭಿವೃದ್ಧಿ, ಈ ಎಲ್ಲವನ್ನ ಗಮನಿಸಬೇಕು. ಇದನ್ನು ನಾವು ಅಭಿವೃದ್ಧಿಯ ವ್ಯಾಖ್ಯಾನ, ಡೆವಲಪ್ಮೆಂಟ್ ಸ್ಟೇಟ್ಮೆಂಟ್. ಮತ್ತೆ ಲಾಸ್ಟ್ ಏನಾಗುತ್ತೆ ಅಂದರೆ ಇದು ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಇದು ಯಾವುದು? ಜೇಮ್ಸ್ ಕೇನ್ಸ್ ಅಂತಕ್ಕಂಥವ್ರು ರೆಫರೆನ್ಸ್ ಮಾಡಿ. ಇದು ಬಹಳ ಪ್ರಸಿದ್ಧಿಯಾದದ್ದು. ನೀವು ಮಾಸ್ಟರ್ ಡಿಗ್ರಿನಲ್ಲಿ ಅಥವಾ ಡಿಗ್ರಿನಲ್ಲಿ ಹೋದರೆ ಕೇನ್ಸ್ ಥಿಯರಿ ಅಂತ ಬರ್ತದೆ. ದ ಕೇನ್ಸ್ ಜನರಲ್ ಥಿಯರಿ ಅಂತ ಬರ್ತದೆ. ಈ ಜನರಲ್ ಥಿಯರಿ ಏನು ಹೇಳುತ್ತೆ ಅಂದರೆ, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಉದ್ಯೋಗ ಅಂತಕ್ಕಂಥದ್ದು ಬಹಳ ಮುಖ್ಯ. ಇದನ್ನ ಇಟ್ಕೊಂಡೇ ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಮತ್ತೆ ಹೇಳಿದ್ರು ಉದ್ಯೋಗಂ ಪುರುಷ ಲಕ್ಷಣ ಅಂತ. ಆದರೆ ಈಗ ಆಗಿಲ್ಲ, ಉದ್ಯೋಗಂ ಸರ್ವರ ಲಕ್ಷಣ ಆಗಿದೆ. ಈಗ ಪ್ರತಿಯೊಬ್ಬರಿಗೂ ಸಹ ಏನ್ ಬೇಕಾಗಿದೆ? ಅದಕ್ಕೆ ಏನು ಉದ್ಯೋಗ ಅಂದ್ರೆ ಏನು? ದುಡಿಯುವ ಕೈಗಳಿಗೆ ಕೆಲಸವನ್ನ ಕೊಡ್ತಕ್ಕಂಥದ್ದನ್ನ ನಾವು ಉದ್ಯೋಗ ಅಂತ. ದುಡಿಯುವ ಕೈ. ಅದಕ್ಕೆ ವಿರುದ್ಧವಾದ್ರೆ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್. ಏನು ಅನ್ಎಂಪ್ಲಾಯ್ಮೆಂಟ್? ದುಡಿಯೋದಕ್ಕೆ ರೆಡಿ ಇದ್ದಾರೆ, ದುಡಿಯುವ ಕೈಗಳು ಸಿದ್ಧತೆ ಇದೆ, ಕೆಲಸ ಇದೆ. ಇದನ್ನ ನಾವು ನಿರುದ್ಯೋಗ. ಎಷ್ಟು ಚೆನ್ನಾಗಿ ಸ್ಟೇಟ್ಮೆಂಟ್. ಸೊ ಈ ಕೇನ್ಸ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಈ ಜನರಲ್ ಥಿಯರಿನಲ್ಲಿ ಈ ನಿರುದ್ಯೋಗದ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ದೊಡ್ಡ ಪುಸ್ತಕ ಬರೆದಿದ್ದಾರೆ, ಜನರಲ್ ಥಿಯರಿ. ಕೇನ್ಸ್ ರವರ ಜನರಲ್ ಥಿಯರಿ. ಕೇನ್ಸ್ ರವರ ಜನರಲ್ ಥಿಯರಿಯಲ್ಲಿ ನಮಗೆ ಅದನ್ನೇ ಅವರು ಏನು ಮಾಡ್ತಾರೆ, ಐಡಿಯಾ ಆಫ್ ಜಸ್ಟಿಸ್, ನ್ಯಾಯದ ಒಂದು ನಿರ್ಧಾರ ಹೇಗಿದೆ ಅನ್ನೋದನ್ನ ಬರೀತಾರೆ. ಸೊ ಈ ಕೇನ್ಸ್ ಥಿಯರಿ ಆದಮೇಲೆ ಈ ಅರ್ಥಶಾಸ್ತ್ರದ ಬಗ್ಗೆ ನಮ್ಮ ಭಾರತದಲ್ಲಿ ಬಹಳ ಜನ ತಮ್ಮ ವಿವೇಚನೆಗೆ ತಕ್ಕಂತೆ ಅಧ್ಯಯನ ಮಾಡಿ 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 ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. ಅವರು ಕೆಲವು ಪುಸ್ತಕಗಳನ್ನು ಬರ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಯಾರಪ್ಪ ನಮಗೆ R.C. ದತ್ತ ಅಂತಕ್ಕಂಥವರು ನಮಗೆ ಮೊದಲನೇ ಅರ್ಥಶಾಸ್ತ್ರಜ್ಞ. ದಾದಾಬಾಯಿ ನವರೋಜಿ ಅವರು ಇವರು ಫ್ರೀಡಮ್ ಫೈಟರ್ಸ್ ಆಲ್ಸೋ. ಇವರು ಸ್ವತಂತ್ರ ಬರುವಂತಹ ಸಮಯದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬರೀತಾರೆ. ಭಾರತದ ಆರ್ಥಿಕ ವ್ಯವಸ್ಥೆ, ಹಾಗಾಗಿ ಅವರನ್ನ ನವಭಾರತದ ಆಧುನಿಕ ಭಾರತದ ನಿರ್ಮಾತೃ ಅಂತ ಕರೀತಾರೆ ದಾದಾಬಾಯಿ ನವರೋಜಿ ಅವರು. ಅರ್ಥಶಾಸ್ತ್ರ ಹೇಗಿರಬೇಕು, ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಪುಸ್ತಕಗಳನ್ನು ಬರೀತಾರೆ. ಅದಾದ್ಮೇಲೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸಹ ಕರ್ನಾಟಕದಿಂದ ಹೋದಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಅತ್ಯಂತ ಅದ್ಭುತವಾದಂಥ ಅರ್ಥಶಾಸ್ತ್ರಜ್ಞರಾಗಿರ್ತಾರೆ. ಅವರು ಕೊಟ್ಟಂತಹ ಆರ್ಥಿಕ ಚಿಂತನೆಗಳ ಪುಸ್ತಕ ಇವತ್ತು ಭಾರತದಲ್ಲಿ ತುಂಬಾ ನೆಸೆಸಿಟಿ ಇದೆ. ಹಾಗೆ ಅವ್ರನ್ನ ಬಿಟ್ರೆ ಅಮರ್ತ್ಯ ಕುಮಾರ್ ಸೇನ್ ಅಂತಕ್ಕಂಥವ್ರು, ಇವರಿಗೆ ನೊಬೆಲ್ ಪ್ರಶಸ್ತಿ ಬರುತ್ತೆ. ನಮ್ಮ ಯಾವ ಕ್ಷೇತ್ರದಲ್ಲಿ ಅಂತ ಕೇಳ್ಬೋದು, ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ
ಅಮರ್ತ್ಯ ಕುಮಾರ್ ಸೇನ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು ನಮ್ಮ ಇಂಡಿಯಾದವರು, ಅವರಿಗೆ ನೊಬೆಲ್ ಪ್ರಶಸ್ತಿ ಬರುತ್ತೆ. ಅವರು ಸಹ ಆರ್ಥಿಕ ತಜ್ಞರು. ಇನ್ನು ಅವ್ರನ್ನ ಬಿಟ್ಟರೆ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಸಹ ಅವರು ಆರ್ಥಿಕ ಚಿಂತಕರಾಗಿರ್ತಾರೆ. ಅವರು ಸಾಮಾಜಿಕ ಕಳಕಳಿಯಿಂದ ಚಿಂತನೆಯನ್ನು ಮಾಡ್ತಾರೆ. ಇಷ್ಟು ಜನ ನಮ್ಮ ಇಂಡಿಯಾದ ಆರ್ಥಿಕ ಚಿಂತಕರಾಗಿರ್ತಾರೆ. ಹೀಗೆ ಚಿಂತನೆ ಮಾಡುವಂಥವರು ಇಂಥ ವ್ಯಾಖ್ಯಾನವನ್ನು ಹೊಂದಿರತಕ್ಕಂಥ ಅರ್ಥವ್ಯವಸ್ಥೆ, ಈ 3 ರೀತಿಯ ಅರ್ಥವ್ಯವಸ್ಥೆಯನ್ನು ಹೊಂದಿದೆ. ಯಾವ್ಯಾವುದು? ಒಂದು ಕ್ಯಾಪಿಟಲಿಸ್ಟ್ ಬಂಡವಾಳಶಾಹಿ ಅರ್ಥವ್ಯವಸ್ಥೆ, 2 ಸಮಾಜವಾದ ಅರ್ಥವ್ಯವಸ್ಥೆ, 3 ಮಿಶ್ರ ಅರ್ಥವ್ಯವಸ್ಥೆ. ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಏನು? ಒಂದು ದೇಶ ಇದೆ, ಆ ದೇಶದಲ್ಲಿ ಹೆಚ್ಚು ಹಣವನ್ನು ಯಾರು ಹೊಂದಿದ್ದಾರೆ ಅವರು ಬಂಡವಾಳವನ್ನು ಹೂಡಿ ಇಡೀ ಅರ್ಥವ್ಯವಸ್ಥೆಯನ್ನು ಅವ್ರ ಕೈಯಲ್ಲಿ ನಿಯಂತ್ರಿಸ್ತಾರೆ. ಇದನ್ನು ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಹೇಗಿದೆ ಅಲ್ಲಿ ಕೆಲವರೇ ವ್ಯಕ್ತಿಗಳು ಅವ್ರ ಹತ್ರ ತುಂಬಾ ಸಂಪತ್ತಿತ್ತು, ಅವ್ರನ್ನ ತೊಡಗಿಸಿ ಇಡೀ ದೇಶವನ್ನ ಅವರ ಕೈಯಲ್ಲಿ ಹಿಡಿತದಲ್ಲಿ ಇಟ್ಕೋತಾರೆ. ಇದನ್ನು ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ, ಕ್ಯಾಪಿಟಲಿಸ್ಟ್. ಈ ಕ್ಯಾಪಿಟಲಿಸ್ಟ್ಗೆ ವಿರುದ್ಧವಾಗಿ ಬರುತ್ತೆ. ಅದಕ್ಕೆ ಆಪೋಸಿಟ್ ಆಗಿ ಬರುತ್ತೆ ಸಮಾಜವಾದ. ಇದು ಇವತ್ತು ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತ. ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಒಂದು ಅದ್ಭುತವಾದ ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ದಾಸ್ ಕ್ಯಾಪಿಟಲ್. ಈ ದಾಸ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಏನು ಅಂದ್ರೆ ಕಾರ್ಮಿಕರ ಶ್ರಮ. ಪ್ರತಿಯೊಬ್ಬ ಕಾರ್ಮಿಕನು ಬೆವರನ್ನು ಸುರಿಸ್ತಾನೆ, ಅವನಿಗೆ ಪ್ರತಿಫಲವನ್ನು ಕೊಡಬೇಕು. ಈ ಬಂದಂತ ಆದಾಯ, ದೇಶದ ಸಂಪತ್ತಿನ ಆದಾಯ ಸಮಾನವಾಗಿ ಹಂಚಿಕೆ ಆಗಬೇಕು. ಇದನ್ನೇ ನಾವು ಸಾಮಾಜಿಕ ನ್ಯಾಯ ಅಂತ ಕರೀತೀವಿ. ಕಟ್ಟ ಕಡೆಯಲ್ಲಿ, ಸಮಾಜದ ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥವ್ರಿಗೆ ಸಾಮಾಜಿಕ ನ್ಯಾಯವನ್ನು. ಇದು ದಾಸ್ ಕ್ಯಾಪಿಟಲ್ನ ಅತ್ಯಂತ ಪ್ರಮುಖವಾದಂಥ ವಿಚಾರ. ದಾಸ್ ಕ್ಯಾಪಿಟಲ್. ಈ ದಾಸ್ ಕ್ಯಾಪಿಟಲ್ ಸಮಾಜವಾದ. ಈಗ ಈ ಸಮಾಜವಾದವೇ ಚೈನಾದಲ್ಲಿ ಬರುತ್ತೆ. ಮತ್ತೆ ಏನಲ್ಲಿ ಯಾರು ಸಹ ನಂದು ಅಂತ ಹೇಳುವಂಗಿಲ್ಲ. ನನ್ನ ಬಿಲ್ಡಿಂಗು, ನನ್ನ ಆಸ್ತಿ, ನನ್ನ ಗಣಿಗಾರಿಕೆ ಅಂತ ಹೇಳುವಂಗಿಲ್ಲ. ನೀವೇನಿದೆ ಹಂಚುತ್ತಾರೆ, ಊಟ ಮಾಡಬೇಕು. ಇವತ್ತು 1000 ರೂಪಾಯಿ ಬಂತು, ಇಡೀ ದೇಶದ ಜನಕ್ಕೆಲ್ಲ ಹಂಚೋದು. 1 ರೂಪಾಯಿ ಬಂದರೆ 1 ರೂಪಾಯಿ, 1000 ರೂಪಾಯಿ ಬಂದರೆ 1000. ಇದು ಚೈನಾ ಸಿಸ್ಟಮ್. ಚೈನಾದಲ್ಲಿ ಇಂಥ ಒಂದು ಸಮಾಜವಾದದ ವ್ಯವಸ್ಥೆಯನ್ನ ಶ್ರೀಮಂತರಾಗೋದು ಕಷ್ಟ ಆಗ್ತದೆ. ಇಲ್ಲ, ಶ್ರೀಮಂತರಾಗಂಗೆ ಇಲ್ಲ. ಯಾಕಾಗಬೇಕು? ದೇಶದ ಸಂಪತ್ತು ಯಾಕಾಗಬೇಕು? ಅವರು ರೂಲ್ಸ್ ಮಾಡಿದ್ದಾರೆ. ಈಗ ಒಂದೇ ಮಗು ಇರಬೇಕು ಅಂತ, ಒಂದು ಮಗು ಕಂಪಲ್ಸರಿ. ಆ ಮಗುಗೆ ಏನ್ ಬೇಕಾ ಎಲ್ಲ ಕೊಡ್ತಾರೆ. ಎಜುಕೇಶನ್ ಬೇಕಾ, ಹೆಲ್ತ್ ಬೇಕಾ, ಸ್ಪೋರ್ಟ್ಸ್ ಬೇಕಾ, ಎಲ್ಲ ಕೊಡ್ತಾರೆ. ಸಿಸ್ಟಮ್, ಸಿಸ್ಟಮ್. ನಮ್ಮದು ಹಾಗಲ್ಲ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ನಮ್ದು ಹೇಗಿದೆ? ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆನೂ ಹೊಂದಿದ್ದೀವಿ, ಸಮಾಜವಾದ ಅರ್ಥವ್ಯವಸ್ಥೆಯನ್ನು ಹೊಂದಿದ್ದೀವಿ. ಹಾಗಾಗಿ ನಾವು ಮಿಶ್ರ ಅರ್ಥವ್ಯವಸ್ಥೆ, ಮಿಕ್ಸ್ಡ್ ಎಕಾನಮಿ. ಅದಕ್ಕೇನೆ ಕಾಂಗ್ರೆಸ್ನವರು ಕೂಗಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರು. ನಮ್ಮ ದೇಶದಲ್ಲಿರುವಂತಹ ಕಟ್ಟ ಕಡೆಯ ಸಾಮಾಜಿಕ ನ್ಯಾಯದಿಂದ ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದ ವ್ಯಕ್ತಿಗಳನ್ನ ಕಡೆಗಣಿಸ್ತಾ ಇದ್ದಾರೆ. ಅದಾನಿ ಅಂಬಾನಿ ಅವರಿಗೆ ಕಾರ್ಪೆಟ್ ಹಾಕ್ತಾ ಇದ್ದಾರೆ, ದೊಡ್ಡ ಶ್ರೀಮಂತರಾಗ್ತಾ ಇದ್ದಾರೆ. ನಾನು ಹಾಗೆ ವೆರಿ ಟೆಕ್ನಿಕ್, ತುಂಬ ಟೆಕ್ನಿಕ್ಸ್. 1 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ಅದಾನಿ, ಅಂಬಾನಿ, ಗೌತಮ್ ಅಂಬಾನಿ, ಟಾಟಾ, ಬಿರ್ಲಾ, ಮತ್ತೆ ವಿಪ್ರೋದವರು, ಮತ್ತೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು 1 ರೂಪಾಯಿನ ಹಾಕಿದ್ರೆ ಅವರಿಗೆ 95 ಪೈಸೆ ಲಾಭ ಬರುತ್ತೆ. 1 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ 95% ಲಾಭ ಬರುತ್ತೆ. ಅವ್ರ ಇನ್ವೆಸ್ಟ್ಮೆಂಟ್ ಎಷ್ಟು? ನಿಜವಾದ ಇನ್ವೆಸ್ಟ್ಮೆಂಟ್ 5 ಪೈಸೆ. ಕೋಟಿಗಳಿಗೆ ಯೋಚನೆ ಮಾಡಿ. ಮತ್ತೆ ಅವ್ರು ಮಾಡೋದಿಲ್ಲ ಹೇಗೆ? ತುಂಬಾ ಟೆಕ್ನಿಕ್. ಎಷ್ಟು ಮಟ್ಟಿಗೆ ಅಂದ್ರೆ ಪ್ರಪಂಚದ ಜನನೇ ಅವ್ರ ಕಡೆಗೆ ಹೋಗ್ಬೇಕು ಆ ಥರ ಮಾಡ್ತಾರೆ. ಉದಾಹರಣೆಗೆ ಜಿಯೋ ಕಂಪನಿ ಏನ್ ಮಾಡಿದ್ರು? ಜಿಯೋದವರು ನೀವೇನ್ ಬೇಕಾದ್ರೂ ಮಾಡಿ ಬಳಸಿ ಅಂತ ಅಂದ್ಬಿಟ್ಟು ಫ್ರೀ ಬಿಟ್ಬಿಟ್ಟು ಎಲ್ಲರೂ 5G 6G ಏನೇನೋ ಜಿಯೋ ಮೊಬೈಲ್ಗಳನ್ನ ಪರ್ಚೇಸ್ ಮಾಡಿದ್ರು. ಫ್ರೀ ಬಿಟ್ಟಿದ್ದು 1 ವರ್ಷ.
ಮೊಬೈಲ್ನ ಪರ್ಚೇಸ್ ಮಾಡಿದವರು ಈ ಪ್ರಪಂಚದಲ್ಲಿರುವಂಥ ಎಲ್ಲ ಕನ್ಸ್ಯೂಮರ್ಸ್ 20,000, 30,000, 40,000, 75,000 ಐಫೋನ್ವರೆಗೂ ಸಹ 2 ಲಕ್ಷ 3 ಲಕ್ಷ ರೂಪಾಯಿ ಫೋನ್ನೆಲ್ಲ ಪರ್ಚೇಸ್ ಮಾಡಿದ್ರು. ಏನು ಮಾಡಿದ್ರು ಆಮೇಲೆ ಈಗ ಅವರು ಮೊಬೈಲ್ನ ಬಿಸಾಕೋಂಗಿಲ್ಲ, ಬೇರೆ ಅದಕ್ಕೆ ಹೋಗೋಂಗಿಲ್ಲ. ಈಗ ತರ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಇದು ನಾನು ಸೊಪ್ತೀನಿ ಈಗ ನೋಡಿ, ಇವೆಲ್ಲ ಅಡ್ವರ್ಟೈಸ್ ಬರ್ತಾ ಇದೆ ಸಿಮೆಂಟ್ ಬಗ್ಗೆ. ಅದಾನಿ ಸಿಮೆಂಟ್ ಅಂತ ಬರ್ತಾ ಇದೆ ನೋಡಿ. ಇನ್ನು 3 ವರ್ಷದಲ್ಲಿ ಈ ಸಣ್ಣ ಪುಟ್ಟ ಸಿಮೆಂಟ್ಗಳಿದಾವಲ್ಲ ಇದೆಲ್ಲ ಮುಚ್ಚೋಗ್ತಾರೆ. ಒಂದು 3 ಜನ ಉಳ್ಕೋತಾರೆ. JSW ಮತ್ತು ಈ ಅಲ್ಟ್ರಾಟೆಕ್ ಮತ್ತು ಸೂಪರ್ ಇದೊಂದು 3 ಉಳ್ಕೋತಾರೆ. ಈ 3 ಜನ ಏನು ಮಾಡ್ತಾರೆ, ಮಾತಾಡ್ಕೊಂಡಿರ್ತಾರೆ. ಮಾತಾಡ್ಕೊಂಡು ಏನು ಹೇಳ್ತಾರೆ ಗೊತ್ತಾ, ನೋಡು ನಾವು ಒಂದು ಬ್ಯಾಗ್ 600 ರೂಪಾಯಿ ಕೊಡುವ, 600 ರೂಪಾಯಿ ಕೊಡುವ ಕ್ಲೋಸ್. ಯಾವುದೂ ಇಲ್ಲ, ಇದಿಲ್ಲ ನಮಗೆ, ತಗೊಳ್ಳೇಬೇಕು ನಾವು. ಕೇಳಿದ್ರೆ ನಾವೀಗ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ನಮಗೆ ನೋಡಿ ಬಹಳ ಮುಖ್ಯವಾಗಿ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಇಂಥ ಒಂದು ಸಮಸ್ಯೆ ಕಂಡುಬರುತ್ತೆ. ಮಿಕ್ಸ್ ಎಕಾನಮಿ. ಇಂಥ ಪರಿಸ್ಥಿತಿ ಏನು ಬರುತ್ತೆ ನಮಗೆ, ಇಂಥ ವ್ಯವಸ್ಥೆ ಅರ್ಥವ್ಯವಸ್ಥೆ ಒಳಗೆ ಬಡತನ ಮತ್ತು ನಿರುದ್ಯೋಗ ಬರುತ್ತೆ. ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ಬಡತನ ಅಂದ್ರೆ ಏನು, ನಿರುದ್ಯೋಗ ಅಂದ್ರೆ ಏನು, ಮತ್ತೆ ಇದಕ್ಕೆ ಕಾರಣಗಳೇನು? ಎರಡು ವಿಧ ನಿರುದ್ಯೋಗದಲ್ಲಿ. ಒಂದು ಸಾಪೇಕ್ಷ ನಿರುದ್ಯೋಗ. ಸಾಪೇಕ್ಷ ನಿರುದ್ಯೋಗ ಅಂದ್ರೆ ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲದೆ ಇರೋದನ್ನ ನಿರುದ್ಯೋಗ ಅಂತ ಕರೀತಾರೆ. ಸಾಪೇಕ್ಷ ನಿರುದ್ಯೋಗ ಅಂದ್ರೆ ನಮ್ಮ ದೇಶದಲ್ಲಿರುವ ಹಣವನ್ನು ಹೊಂದಿರುವವರ ಜೊತೆಗೆ ಹಣ ಇಲ್ಲದವರನ್ನ ಹೋಲಿಸಿಕೊಂಡರೆ ಉಂಟಾಗುವ ನಿರುದ್ಯೋಗವನ್ನ ಸಾಪೇಕ್ಷ ನಿರುದ್ಯೋಗ ಅಂತ ಕರೀತಾರೆ. ಈಗ ನಮ್ಮ ಕುಶಾಲನಗರ ಇದೆ. ಕುಶಾಲನಗರದಲ್ಲಿ ಯಾರೋ ಒಬ್ಬ ದೊಡ್ಡ ಶ್ರೀಮಂತ ಇದೆ, BSR ಜಗಣ. ಅವನು ಎಲ್ಲವನ್ನ ಹೊಂದಿದ್ದಾನೆ. ಅವನಿಗೆ ಇಲ್ಲಿ ಯಾರೋ ಒಬ್ರು ಕೆಲಸ ಮಾಡೋರನ್ನ ಹೋಲಿಸ್ಕೊಳ್ಳೋದು ಅಂತರ ಜಾಸ್ತಿ ಆಯ್ತು. ಅವನ ಹತ್ರ ಸ್ಕಾರ್ಪಿಯೋ ಇದೆ, ಕ್ರೂಸರ್ ಇದೆ, ದೊಡ್ಡ ಮನೆ ಇದೆ, ಏನೇನೋ ಇದೆ. ಪಾಪ ಇವನ ಹತ್ರ ಒಂದು ಸಣ್ಣ ಮನೆ ಇದೆ, ಒಂದು ಸಂಜೆ ಬಂದು ಊಟ ಮಾಡ್ಕೋತಾನೆ, ಏನೋ ಇದ್ದಾನೆ. ಹೀಗೆ ಹೋಲಿಸಿಕೊಂಡಾಗ ಬರುವ ಅಂತರ ಇದೆಯಲ್ಲ, ಇದನ್ನ ನಾವು ಸಾಪೇಕ್ಷ ಬಡತನ, ನಿರುದ್ಯೋಗ. ಇನ್ನು ಮರೆಮಾಚಿದ ನಿರುದ್ಯೋಗ ಇದೆ. ಮರೆಮಾಚಿದ ನಿರುದ್ಯೋಗ ಅಂದ್ರೆ ನನ್ನ ಶಕ್ತಿ ಇದೆ, 8 ಗಂಟೆ ದುಡಿತೀನಿ, ಆದರೆ ಕೆಲಸ ಕೊಡೋದು ಮಾತ್ರ 4 ಗಂಟೆ. ಎಲ್ಲರಿಗೂ ಕೊಡಬೇಕು, ಇದಷ್ಟನ್ನು ಬಳಸ್ಕೊಳ್ಳುವ. ಹೀಗೆ ಸಾಪೇಕ್ಷ ನಿರುದ್ಯೋಗ ಮತ್ತು ಮರೆಮಾಚಿದ ನಿರುದ್ಯೋಗ. ಇನ್ನು ಬಡತನಕ್ಕೆ ಕಾರಣಗಳನ್ನು ಆಮೇಲೆ ಪಟ್ಟಿ ಮಾಡ್ತಾರೆ. ಏನೇನು ಕಾರಣಗಳು ಬರ್ತವೆ ಬಡತನ ಆಗ್ಬೇಕಾದ್ರೆ ಏನು ಅದೆಲ್ಲ ಸಿಂಪಲ್ ಆಗಿರುತ್ತೆ. ಜನಸಂಖ್ಯೆ, ಪಾಪ್ಯುಲೇಷನ್ನು, ಮತ್ತು ಜಾತಿ ವ್ಯವಸ್ಥೆ, ಮತ್ತು ಜ್ಞಾನದ ಕೊರತೆ, ಶಿಕ್ಷಣ, ಎಜುಕೇಷನ್ ಇಲ್ಲದೆ ಇರೋದು, ಮತ್ತು ಸಂಪನ್ಮೂಲಗಳ ಸದ್ಬಳಕೆ, ಮತ್ತು ಸರಿಯಾಗಿ ಹಂಚಿಕೆ ಆಗದೆ ಇರೋದು, ಹೀಗೆಲ್ಲ ಬರ್ತವೆ. ಒಂದು 10-15 ಕಾರಣಗಳು ಬರ್ತವೆ. ಮತ್ತು ಗುಂಪು ಘರ್ಷಣೆ. ಎಷ್ಟೋ ಸತಿ ನಾವೇನು ಮಾಡ್ತೀವಿ ಅಂದರೆ ಗುಂಪು ಹೊಡೆದಾಡ್ಕೊಂಡೆ ಶುರು ಮಾಡ್ತೀವಿ. ಫ್ಯಾಮಿಲಿ ಊರುಗಳೆಲ್ಲ ಹಾಗೆ ಒಂದು ಕೋರ್ಟ್ಗೆ ಹಾಕೊಂಡು ಅಥವಾ ಗುದ್ದಾಡ್ಕೊಂಡು ಹೊಟ್ಟೆ ಕಿಚ್ಕೊಟ್ಟೆ ಕಾಣಬಿಟ್ಟು ಕ್ಲೋಸ್ ಜೀವನ ಅಷ್ಟು. ಅವರು ಏನು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿದ್ರ? ಮೊಬೈಲ್ ಸರ್